ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನಿಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನನ್ನ ಪ್ರತಿಯೊಂದು ರೀಡಿಂಗ್ಸ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿ ಸತಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಇದು ಜನರಲ್ ರೀಡಿಂಗ್ಸ್ ಇರೋದ್ರಿಂದ ದಯವಿಟ್ಟು ಏನು ರೆಸೊನೇಟ್ ಆಗುತ್ತೆ ಅದನ್ನಷ್ಟೇ ತೊಗೊಳ್ಳಿ, ಬಾಕಿದ್ದನ್ನು ಬಿಟ್ಬಿಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಶುರು ಮಾಡೋಣ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ ಜುಲೈ ತಿಂಗಳಿನ ಒಂದು ಫೋರ್ಕ್ಯಾಸ್ಟ್ ಇರುತ್ತೆ. ಅಂದರೆ ಜುಲೈ ತಿಂಗಳಲ್ಲಿ ಏನೆಲ್ಲ ಘಟನೆಗಳು ನಡೀಬಹುದು ಆ್ಯಂಡ್ ಏನೆಲ್ಲ ಎಚ್ಚರಿಕೆ ವಹಿಸಬಹುದು ಅಥವಾ ಏನೆಲ್ಲ ಒಳ್ಳೆಯದಿದೆ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಪರ್ಪಲ್ ಕಲರ್ ಹೂವು, ಎರಡನೇದು ಕ್ರೀಮ್ ಕಲರ್ ಹೂವು, ಹಾಗೂ ಮೂರನೇದು ಪರ್ಪಲಿಶ್ ಶೇಡ್ ಅಥವಾ ಬ್ರಿಂಜಾಲ್ ಶೇಡ್ ಹೂವು. ಸೊ ನಿಮಗೆ ಯಾವ ಒಂದು ಹೂವು ಸೆಳೆಯುತ್ತೋ ಆ ಹೂವನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದಯವಿಟ್ಟು ಅದರಲ್ಲಿ ನಿಮ್ಮ ವಿಷಯ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಪರ್ಸ್ನಲ್ ಆಗಿ ತೊಗೊಳಕ್ಕೆ ಹೋಗಬೇಡಿ, ಜನರಲ್ ರೀಡಿಂಗ್ಸ್ ಇರೋ ಕಾರಣ. ಸೊ ಫಸ್ಟ್ ನಾವು ನಾದಾನ ಕೇಳೋಣ. ಆ್ಯಂಡ್ ನಾದ ಕೇಳ್ತಾ ನಿಮ್ಗೆ ಯಾವ್ದಾರ ಪೈಲ್ ಅಟ್ರಾಕ್ಟ್ ಆಯಿತು ಅಂದರೆ ನೋಡಿ, 2 ಪೈಲ್ ಅಟ್ರಾಕ್ಟ್ ಆದರೆ ನೋಡಿ, ಬಟ್ ಯಾವುದು ನಿಮಗೆ ಸೂಕ್ತ ಅನಿಸುತ್ತೋ ಅದನ್ನಷ್ಟೇ ತಗೊಳ್ಳಿ. ಸೊ ನಾದಾನ ಕೇಳೋಣ ಫಸ್ಟು, ಆ್ಯಂಡ್ ದೆನ್ ನಮ್ಮ ರೀಡಿಂಗ್ನ ಬೇಗ ಶುರು ಮಾಡೋಣ. ಮಂತ್ರ ಉಚ್ಚಾರಣೆ ತುಂಬ ಇಂಪಾರ್ಟೆಂಟ್ ಇದೆ. ಆಸೆ ಇರಲಿ, ದುರಾಸೆ ಬೇಡ. ತುಂಬ ಜನ ಆಸೆ ಪಡ್ತಿದ್ದೀರಾ. ಸೊ ಆ ಆಸೆನ ನೀವು ದುರಾಸೆಗೆ ಜಾಸ್ತಿ ಮಾಡ್ಕೊಬೇಡಿ. ಯಾಕಂದರೆ ದುರಾಸೆಗೆ ಈಡಾಗಿ ನೀವು ಒಂದು ಕಷ್ಟದಲ್ಲಿ ಸಿಲುಕಬಹುದು. ಸೊ ದಯವಿಟ್ಟು ನೀವು ಏನೇ ಇದ್ರೂ, ಯಾವುದೇ ಜಾಗದಲ್ಲಿದ್ರೂ ಆ ಜಾಗದಲ್ಲಿ ಬರೋದಕ್ಕೆ ಪರಿಶ್ರಮ ನೀವೇನು ಮಾಡಿದ್ದೀರಾ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಒಳ್ಳೆ ದಾರಿಯಲ್ಲಿ ನಡೆಯೋದು ತುಂಬ ಕಷ್ಟ ಇದೆ. ಸೊ ನೀವು ಹೇಗೆ ಇರ್ಬೋದು, ಖುಷಿಯಾಗಿರಿ. ಸೊ ದಯವಿಟ್ಟು ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ಕೊಳ್ಳಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೀವು ಎಷ್ಟು ಚೆನ್ನಾಗಿ ಮಂತ್ರಗಳನ್ನು ಹೇಳ್ತೀರಾ ಅಥವಾ ನಿಮಗೆ ಯಾವ ಮಂತ್ರ ನಿಮ್ಗೆ ಇಷ್ಟ ಆಗುತ್ತೋ ಆವತ್ತಿನ ದಿನ ನೀವು ಅದನ್ನು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಖಂಡಿತ ನಿಮ್ಮಲ್ಲಿ ಒಂದು ಒಳ್ಳೆ ಬದಲಾವಣೆಗಳಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಮೊದಲನೇ ಪೈಲು ಯಾರು ಈ ಒಂದು ಪರ್ಪಲ್ ಹೂವನ್ನು ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಈ 2 ಕಾರ್ಡ್ಸು ನಿಮ್ಮ ಜುಲೈ ತಿಂಗಳಿನ ಬ್ಲೆಸ್ಸಿಂಗ್ಸ್ ಕಾರ್ಡು. ಸೊ ನಾನು ಅದನ್ನು ಕೊನೆಯದಾಗಿ ತೊಗೊಳ್ತೀನಿ. ಸೊ ವಾರದ ಎನರ್ಜೀಸ್ ನೋಡೋಣ ಫಸ್ಟು. ಮೊದಲನೇ ವಾರ ನಿಮ್ಮದು ಏನು ಎನರ್ಜೀಸ್ ಇರುತ್ತೆ ಅನ್ನೋದು. ಸೊ ಜುಲೈ ಮೊದಲನೇ ವಾರ, 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರದ ಎನರ್ಜೀಸ್. ಸೊ ಮೊದಲನೇ ವಾರದ ಎನರ್ಜೀಸ್ ಏನಿರುತ್ತೆ, ಮೆಜಿಷಿಯನ್. ಓ ವಾವ್, ಸೂಪರ್. ಓಕೆ, 2ನೇ ವಾರ ಟವರ್ ಕಾರ್ಡ್. 3ನೇ ವಾರ 3 ಆಫ್ ಪೆಂಟಿಕಲ್ಸ್ ಹಾಗೂ 4ನೇ ವಾರ ಕ್ವೀನ್ ಆಫ್ ವಾಂಡ್ಸ್. ಸೊ ಮೊದಲನೇ ವಾರದ ಎನರ್ಜೀಸ್ ಮೆಜಿಷಿಯನ್ ಇದೆ. ಸೊ ಮೆಜಿಷಿಯನ್ ಎನರ್ಜಿ ಎಂಥದ್ದು ಅಂದರೆ, ಆ್ಯಂಡ್ ನಂಬರ್ 1 ಕಾರ್ಡ್ ಇದು. ಸೊ ನೀವು ನೋಡೋದಾದರೆ, ಆ್ಯಂಡ್ ಇವತ್ತು ಕೂಡ 1. ಸೊ ಪ್ರಾಬಬಲಿ ನಿಮ್ಮ ಪೈಲ್ ಯಾರೆಲ್ಲ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಪೈಲಿಗೆ ಒಳ್ಳೆಯದು ಆಗೋದಿದೆ, ಕೆಟ್ಟದ್ದು ಆಗೋದಿದೆ. ಬಟ್ ನೀವು ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಈ ಒಂದು ತಿಂಗಳು ನಿಮಗೆ ಹೇಳ್ಕೊಡತ್ತೆ. ಬಹುಶಃ ನಿಮಗೆ ಈ ತಿಂಗಳಲ್ಲಿ ಸಿಹಿ ಕಹಿ ಎರಡೂ ಬರುತ್ತೆ ಜೀವನದಲ್ಲಿ. ನಾವು ಎರಡನ್ನೂ ಹೇಗೆ ತೊಗೊಬೇಕು ಅನ್ನೋ ಅನುಭವ ನಿಮಗೆ ಆಗಬಹುದು. ಸೊ ಟ್ಯಾರೋ ಕಾರ್ಡಲ್ಲಿ ಟವರ್ ಬಂದಿದೆ ಅಂದಿದ ತಕ್ಷಣ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಇನ್ನೂ ಅದನ್ನು ಎಕ್ಸ್ಪ್ಲೇನ್ ಮಾಡೋದಿದೆ. ಸೊ ಮೊದಲನೇ ವಾರದಲ್ಲಿ ಮೆಜಿಷಿಯನ್ ಇರೋದ್ರಿಂದ ಖಂಡಿತ ನಿಮ್ಮ ಹತ್ರ ಇರೋ ರಿಸೋರ್ಸಸ್ನ ನೀವು ಯೂಸ್ಫುಲ್ಲಾಗಿ ಮಾಡ್ಕೊಬೇಕಾಗತ್ತೆ. ಕೆಲವೊಂದು ವರ್ಕ್ ಆಗ್ತಾ ಇಲ್ಲ ಅಂದರೆ ಅದನ್ನು ಕೆಲಸ ಮಾಡೋದಕ್ಕೆ ನೀವು ನಿಮ್ಮ
ಪರಿಶ್ರಮ ಹಾಗೂ ನಿಮ್ಮ ಯುಕ್ತಿ, ನಿಮ್ಮ ಶಕ್ತಿ ಎಲ್ಲವನ್ನು ಯೂಸ್ ಮಾಡಬೇಕಾಗತ್ತೆ. ಪಾಯಿಂಟ್ ನಂಬರ್ 1. ಓಕೆ. ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೊಳ್ಳೆಯದು ಸಡನ್ನಾಗಿ ಒಳ್ಳೊಳ್ಳೆಯದು ಆಗೋ ಚಾನ್ಸಸ್ ಇದೆ. ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ನಿಮ್ಮಲ್ಲಿರೋ ಕಲೆ ಅಥವಾ ನಿಮ್ಮಲ್ಲಿರೋ ಏನೋ ಒಂದು ಒಳ್ಳೆತನ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು ಯೂಸ್ ಮಾಡ್ಕೊತೀರಾ ಒಳ್ಳೆಯದಕ್ಕೆ, ನಿಮಗೆ ಒಳ್ಳೆ ಪ್ರತಿಫಲ ಸಿಗೋದಿದೆ. ಬಟ್ ನಾವಿದನ್ನು ಮುಂದೆ ಕ್ಲಾರಿಫೈ ಮಾಡೋಣ. ಸೊ ಮೆಜಿಷಿಯನ್ ಕಾರ್ಡು, ಫೈಲ್ ನಂಬರ್ 1 ಮೆಜಿಷಿಯನ್ ಕಾರ್ಡನ್ನು ದಯವಿಟ್ಟು ಕ್ಲಾರಿಫೈ ಮಾಡಿ. ಓ ಮೈ ಗುಡ್ನೆಸ್. ಏಸ್ ಆಫ್ ಕಪ್ಸ್, ಏಸ್ ಆ್ಯಂಡ್ ಏಸ್, 1 and 1. ಕ್ವೀನ್ ಆಫ್ ಕಪ್ಸ್, 8 of pentacles. ಓಕೆ. ಓಕೆ. ಸೊ ಮೊದಲನೇ ವಾರದಲ್ಲಿ ಪ್ರಾಬಲಿ ನೀವು ಯಾರಿಂದನಾರ ಸ್ಟಕ್ ಮನಿ ನಿಮಗೆ ಸಿಗಬಹುದು. ಸೊ ಯಾರು ನಿಮಗೆ ದುಡ್ಡು ಕೊಡೋರಿದ್ದರೆ ನಿಮಗೆ ಸಿಗ್ಬೋದು. ಯಾರಿಂದನೂ ನಿಮಗೆ ಮಾತೃ ಪ್ರೀತಿ ಸಿಗಬಹುದು. ಅದು ನಿಮ್ಮ ಸಿಸ್ಟರ್ ಸಮಾನ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಅತ್ತೆ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅವರಿಂದ ನಿಮಗೆ ಉಡುಗೊರೆ ಸಿಗೋಲಿದೆ ಹಾಗೂ ಪ್ರೀತಿನೂ ಸಿಗೋದಿದೆ. ಆ್ಯಂಡ್ ತುಂಬ ಜನಕ್ಕೆ ಪ್ರಾಬಬಲಿ ನನಗನ್ಸೋ ಪ್ರಕಾರ ನಿಮ್ಮ ವರ್ಕ್ ಪ್ಲೇಸಲ್ಲಿ ಪ್ರಾಬಬಲಿ ನಿಮ್ಮನ್ನು ಸಡನ್ನಾಗಿ ಇವ್ರು ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಆಗೋ ಸಾಧ್ಯತೆಗಳು ಇದೆ. ಸೊ ಮೊದಲನೇ ವಾರದಲ್ಲಿ ಸಾಕಷ್ಟು ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಅದು ಆಗೋದಿದೆ. ಬಟ್ ಇಲ್ಲಿ ನನಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲನೇ ವಾರದಲ್ಲಿ ಇವೆಲ್ಲ ಬದಲಾವಣೆಗಳು ತುಂಬಾ ಫಾಸ್ಟಾಗಿ ಆಗಬಹುದು. ಆದರೆ ನೀವು ದಯವಿಟ್ಟು ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಯಾಕಂದರೆ ನಿಮ್ಮ ಕೆಲಸ ನೀವು ಎಷ್ಟು ಪರಿಶ್ರಮ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ನಿಮಗೆ ಪ್ರತಿಫಲ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಎರಡನೆಯ ವಾರ ನೋಡೋಣ. ಸೊ ಎರಡನೇ ವಾರದಲ್ಲಿ ಟವರ್ ಕಾರ್ಡ್ ಇರೋದ್ರಿಂದ ನೋಡೋಣ ಎರಡನೇ ವಾರದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು. ಎರಡನೆಯ ವಾರ ಟವರ್ ಕಾರ್ಡ್ ಏನಕ್ಕೆ ಇದೆ? ಎರಡನೇ ವಾರದಲ್ಲಿ ಮೈಟ್ ಬಿ ನಿಮಗೆ ಅಂದ್ಕೊಂಡಿರೋರ ಹತ್ರ ದುಡ್ಡಿನ ಸಹಾಯ ಸಿಗದಲೇ ಇರ್ಬೋದು. ನೀವು ಅಂದ್ಕೊಂಡವ್ರ ಕಡೆಯಿಂದ ನಿಮಗೆ ಪ್ರೀತಿ ಸಿಗದಲೇ ಇರಬಹುದು. ಪ್ರಾಬಬಲಿ ನೀವು ಏನೆಲ್ಲ ನಾನು ಡಿಸಿಷನ್ಸ್ನ ತೊಗೊಬೇಕು ಅಂತಿದ್ದೀರೋ ಅದು ಆಗದಲೇ ಇರಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಪ್ರಾಬಬಲಿ ಒಂದು ಬ್ಯಾಡ್ ನ್ಯೂಸ್ ಕೇಳಬಹುದು ನೀವು. ಓಕೆ. ಸೊ ಯಾರೋ ನಿಮ್ಮ ವಿರುದ್ಧ ಇದ್ದಾರೆ ಅನ್ನೋ ವಿಚಾರ, ಇನ್ನು ಕೆಲವರಿಗೆ ದುಡ್ಡಿನ ವಿಚಾರ, ಇನ್ನು ಕೆಲವರಿಗೆ ಯಾರೋ ನೀವೇ ಇಷ್ಟಪಡೋ ವ್ಯಕ್ತಿ ನಿಮ್ಮ ಜೊತೆ ಜಗಳ ಆಡ್ತಾ ಇರೋದು ಅಥವಾ ಅವ್ರು ನಿಮ್ಮ ಅಗೇನ್ಸ್ಟ್ ಇರೋದು. ಸೊ ತುಂಬ ಕ್ಲಾರಿಟಿಗಳು ನಿಮಗೆ ಸಿಗ್ತಾ ಇದೆ. ಬಿಕಾಸ್ ಟವರ್ ಕಾರ್ಡು ಬಂದಾಗ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮುಖವಾಡಗಳು ಕಳಚಿ ಬೀಳೋದು ಗೊತ್ತಾಗತ್ತೆ ಆ್ಯಂಡ್ ಸೆಕೆಂಡ್ ವಾರ ನೀವು ತುಂಬ ಹುಷಾರಾಗಿರಬೇಕು. ಯಾಕಂದರೆ ಕಿಂಗ್ ಆಫ್ ಸಾರ್ಟ್ಸ್ ಆ್ಯಂಡ್ ಕ್ವೀನ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಪ್ರಾಬಬಲಿ ನಿಮ್ಮ ಪಾರ್ಟ್ನರ್ ಅಥವಾ ನೀವು ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಏನೋ ಒಂದು ಮುಚ್ಚಿಟ್ಟಿರೋ ಸತ್ಯಗಳು ಹೊರಗೆ ಬರ್ಬೋದು. ಅದೆಲ್ಲ ನಿಮಗೆ ಕಾಣಿಸ್ಬಹುದು. ಬಟ್ ನೀವು ಅದನ್ನು ದಯವಿಟ್ಟು ಕಣ್ಮುಚ್ಚಿ ಅದು ಸತ್ಯ ಅಲ್ಲ ಅನ್ನೋದನ್ನು ಇಲ್ಲಿ ಎಲ್ಲೂ ಸಹ ನೀವು ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ತುಂಬ ಜನ ನಿಮ್ಮನ್ನು ಹೆಲ್ಪ್ ಮಾಡ್ತೀನಿ ಅಂತ ನಿಮ್ಮನ್ನು ತಗಲಾಕಿ ಇಡ್ಬೋದು. ಸೊ ದಯವಿಟ್ಟು ಆ ಹೆಲ್ಪ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರಬೇಡಿ. ಓಕೆ. ಸೊ ಫೈಲ್ ನಂಬರ್ 1. ಆ್ಯಂಡ್ ಎರಡನೇ ವಾರದಲ್ಲಿ ತುಂಬ ಚಾಲೆಂಜಸ್ ಇದೆ ನಿಮಗೆ. ಓಕೆ. ಆ್ಯಂಡ್ ಯಾರ ಬಗ್ಗೆನೂ ನೀವು ಡಿಸೈಡ್ ಕೂಡ ಮಾಡಬೇಕಾಗಿದೆ, ಡಿಸಿಷನ್ಸ್ನ ಮಾಡಬೇಕೇ ಆಗಿದೆ. ಸೊ ಅವ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಅವ್ರು ಏನು ಹೇಗೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಟವರ್ ಕಾರ್ಡ್ ಬಂದಿದೆ. ಸೊ ದಯವಿಟ್ಟು ಆ ಕ್ಲಾರಿಟಿ ಬೇಸಿಸ್ ಮೇಲೆ ಡಿಸಿಷನ್ಸ್ನ
ತಗೊಳ್ಳಿ. ಯಾಕಂದರೆ ಟವರ್ ಬಂದಾಗ ಆ ದೇವರ ಒಂದು ಆಟ ಇಲ್ಲಿ. ಆ್ಯಂಡ್ ಆ ದೇವರ ಆಟದಲ್ಲಿ ಏನಿದೆ ಅಂದರೆ ನಿನ್ನ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಜಾಗ ಆಗಿರ್ಬೋದು, ಅಲ್ಲಿ ಸರಿ ಇಲ್ಲದೆ ಇರೋ ಕಾರಣ ಅದು ಕಳ್ಚಿ ಬೀಳುತ್ತೆ. ಸೊ ಕಳ್ಚಿ ಬಿದ್ದಾಗ ನಿಮಗೇನೆಲ್ಲ ಸತ್ಯ ಕಾಣಿಸುತ್ತೋ ಅದನ್ನು ನೀವು ನಂಬಬೇಕಾಗತ್ತೆ ಹೊರತು ಕೊರಗದಲ್ಲ. ನಂಬಿ ಡಿಸಿಷನ್ಸ್ನ ತಗೋಬೇಕಾಗತ್ತೆ ನೀವು. ಓಕೆ, ಸೊ 3ನೇ ವಾರಕ್ಕೆ ಹೋಗೋಣ. ಬಟ್ 2ನೇ ವಾರಕ್ಕೆ ನಿಮಗೆ ಅಡ್ವೈಸ್ ಏನಿದೆ ಅನ್ನೋದನ್ನು ನೋಡೋಣ. ಅಡ್ವೈಸ್ ಏನಿದೆ, ದಯವಿಟ್ಟು ನಿರಾಶರಾಗಬೇಡಿ. ಇದೊಂದು ಬ್ಯಾಡ್ ನ್ಯೂಸ್ ನಿಮ್ಮ ಲೈಫಲ್ಲಿ ಬಂದಿದೆ ಅಂದಿದ ತಕ್ಷಣ ಇದೇ ಕೊನೆ ಅಲ್ಲ. ಖಂಡಿತ ನಿಮಗೆ ಒಳ್ಳೆ ನ್ಯೂಸ್ ತುಂಬ ಇನ್ನೂ ಬೇಗ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಪ್ರಾಬಬಲಿ ಇಲ್ಲಿ ಬಾಸ್ ಇಶ್ಯೂಸ್ ಇರ್ಬೋದು ಅಥವಾ ಆಫೀಸ್ ಇಶ್ಯೂಸ್ ಇರ್ಬೋದು, ಜಾಬು ಕಳ್ಕೊಳ್ಳೋ ಸಾಧ್ಯತೆಗಳು ಇದೆ. ಐ ಆಮ್ ಸೋ ಸಾರಿ. ಬಟ್ ಏನಾಗ್ತಾ ಇದೆ ಅಂದರೆ ಅಲ್ಲಿ ನಿಮ್ಮ ಬೆಳವಣಿಗೆ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ದಯವಿಟ್ಟು ಪ್ರೀತಿ ವಿಚಾರ ಆಗಿರ್ಬೋದು, ಯಾವ ವಿಚಾರನಾಗಿರ್ಬೋದು, ತುಂಬ ಸೂಕ್ಷ್ಮತೆಯಿಂದ ಡಿಸಿಷನ್ಸ್ಗಳನ್ನು ತಗೊಳ್ಳೋಕ್ಕೆ ಟ್ರೈ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಜುಲೈ ತಿಂಗಳು. ಸೊ 3ನೇ ವಾರದಲ್ಲಿ 3 ಆಫ್ ಪೆಂಟಿಕಲ್ಸ್ ಇದೆ. ಆ್ಯಂಡ್ 3 ಆಫ್ ಪೆಂಟಿಕಲ್ಸು ಟೀಮ್ ವರ್ಕನ್ನ ಹೇಳುತ್ತೆ, ಕೆಲಸ ಹೇಳುತ್ತೆ. ಆ್ಯಂಡ್ ಪ್ರಾಬಬಲಿ ನೀವು ಒಬ್ಬರೇ ಕೆಲಸ ಮಾಡ್ತಿದ್ರೆ ದಯವಿಟ್ಟು ಟೀಮ್ ವರ್ಕ್ ತಗೊಳ್ಳಿ. ಆ್ಯಂಡ್ ಆ ಟೀಮ್ ವರ್ಕಿಂದಾನೇ ಎಲ್ಲನೂ ಚೆನ್ನಾಗಾಗೋದು ಅನ್ನೋದು ಹೇಳ್ತಾ ಇದ್ದಾರೆ. ಬಟ್ ಕ್ಲಾರಿಫೈ ಮಾಡೋಣ. ಸೊ 3 ಆಫ್ ಪೆಂಟಿಕಲ್ಸ್ ಏನು? 3 ಆಫ್ ವಾಂಡ್ಸ್. ಓಕೆ, ಸೊ ಪೈಲ್ ನಂಬರ್ 1, 3ನೇ ವಾರ ನೀವು ಇಲ್ಲಿ ಡಿಸಿಷನ್ಸ್ನ ತಗೋಬೇಕು ಅಂದರೆ, ಇಂಪಾರ್ಟೆಂಟ್ ಡಿಸಿಷನ್ಸ್ನ ತಗೋಬೇಕು ಅಂದರೆ, ನೀವು ಒಬ್ಬ ವ್ಯಕ್ತಿನ ಡೇಟ್ ಮಾಡ್ತಾ ಇದ್ದೀರಾ, ನೀವು ಮದುವೆ ಆಗಿದ್ದೀರಾ ಅಥವಾ ಅವ್ರ ಮದುವೆ ಆಗಿದ್ದಾರೋ, ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಅಥವಾ ನೀವು ಯಾವ್ದಾರ ಒಂದು ಜಾಗದಲ್ಲಿ ಫಿಕ್ಸ್ ಆಗಿದ್ದೀರಾ ಅಂದರೆ ಅದನ್ನು ನೀವು ಕಂಪ್ಲೀಟಾಗಿ 3ನೇ ವಾರ ಆ ಡಿಸಿಷನ್ಸ್ನ ಮಾಡಬೇಕು. ಯಾಕಂದರೆ ನೀವು ಮಾಡಿಲ್ಲ ಅಂದರೆ ಕಷ್ಟ ಇದೆ. ಓಕೆ, ಆ್ಯಂಡ್ ಯಾರು ನಿಮಗೆ ಏನಾರ ಆಫರ್ ಕೊಟ್ಟರೆ 3ನೇ ವಾರ ಪ್ಲೀಸ್ ಯಾವ್ದಾರ ಗೈಡೆನ್ಸ್ ತೊಗೊಂಡು ಆಮೇಲೆ ವೆಯ್ಟ್ ಮಾಡಿ ದೆನ್ ಡಿಸಿಷನ್ಸ್ನ ತೊಗೊಳ್ಳಿ. ಏಕ್ದಮ್ ತೊಗೊಳಕ್ಕೆ ಹೋಗಬೇಡಿ. ಅದು ಪ್ರಮೋಷನ್ ಇರ್ಬೋದು, ಜಾಬ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರಬಹುದು. ಬಟ್ ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ರಿಲೇಷನ್ಶಿಪ್ಪೇ ಕಾಣಿಸ್ತಾ ಇದೆ. ಬಿಕಾಸ್ ಪ್ರಾಬಬಲಿ ಈ ಪರ್ಸನ್ ಯಾರು ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೋ ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಹಿ ಈಸ್ ಆಲ್ರೆಡಿ ಲವಿಂಗ್ ಸಂಬಡಿ ಎಲ್ಸ್. ಇವರು ಮ್ಯಾರಿಡ್ ಪರ್ಸನ್ ಕೂಡ. ಆ್ಯಂಡ್ ಅಗೇನ್ ನಿಮ್ಮನ್ನು ಕೂಡ ಅವರು ಇಟ್ಕೋಬೇಕು ಅನ್ನೋ ಥರ ಇದೆ. ಸೊ ದಯವಿಟ್ಟು ಏನೇ ಇದ್ರೂ ಆರಾಮಾಗಿ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು. ಬಿಕಾಸ್ ಕಾನ್ಸಿಕ್ವೆನ್ಸಸ್ ನಿಮಗೆ ಸರಿ ಹೋಗೋದಿಲ್ಲ. ಓಕೆ, ಸೊ ನೀವು ಕೊರಗೋದ್ರಿಂದ ಕೇಳಿ ಅದನ್ನು ಸರಿ ಮಾಡ್ಕೊಳ್ಳಿ, ಗೈಡೆನ್ಸ್ ತೊಗೊಂಡು ಸರಿ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದ್ದಾರೆ. ಆಲ್ರೆಡಿ ನಿಮಗೆ ಮೋಸಗಳಾಗಿದೆ ಯಾರಿಂದನೂ. ಸೊ ಮತ್ತೆ ಈ ಪರ್ಸನ್ ನಿಮಗೆ ಅವ್ರದ್ದೇ ಆದ ಇದರಲ್ಲಿ ಟ್ರ್ಯಾಪ್ ಮಾಡೋದಕ್ಕೆ ನೋಡ್ತಾರೆ. ಸೊ ಯಾರೇ 3ನೇ ವಾರ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ಪಿಗೆ ಅಥವಾ ಜಾಬಿಗೆ ಅಥವಾ ಯಾವುದಕ್ಕೂ ಬಂದ್ರೂ ದಯವಿಟ್ಟು ಅದನ್ನು ಕೂಲಂಕುಷವಾಗಿ ನೋಡಿ ಆ್ಯಂಡ್ ದೆನ್ ಗೈಡೆನ್ಸ್ ತೊಗೊಂಡು ಅದನ್ನು ಇದು ಮಾಡಿ. ಏಕ್ದಮ್ ಅದನ್ನು ಹೌದು ನನಗೆ ಬೇಕು ಅಂತ ಹೇಳಬೇಡಿ. ಪ್ಲೀಸ್ ನಂಗೆ ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ದೆನ್ ಟೇಕ್ ಗೈಡೆನ್ಸ್ ಆ್ಯಂಡ್ ದೆನ್ ಮೂವ್ ಫಾರ್ವರ್ಡ್ ಅನ್ನೋದಿದೆ. ಆ್ಯಂಡ್ 4ನೇ ವಾರ ಅಂತೂ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ನೀವು. ಪೈಲ್ ನಂಬರ್ 1. ಸೊ ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ ನಿಮ್ಮ ಲೈಫಿಗೆ ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದು ನಿಮಗೆ ಉಚಿತ ಅನಿಸುತ್ತೋ ನೀವು ಅದನ್ನು ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಮನಸ್ಸಿನ ಮಾತು ಹಾಗೂ ನಿಮ್ಮಲ್ಲಿರೋ ಅತೇಂದ್ರಿಯ ಶಕ್ತಿಗಳನ್ನು ಯೂಸ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಇಂಟ್ಯೂಷನ್ಸ್ನ ಯೂಸ್ ಮಾಡ್ತಾ ಇದ್ದೀರಾ 4ನೇ ವಾರ. ಸೊ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ನಿಮಗೆ ಬೇಡದೇ ಇರೋ ಡ್ರಾಮಾಗಳು ಬೇಡ. ಓಕೆ, ಸೊ 4ನೇ ವಾರ ಕ್ವೀನ್ ಆಫ್ ವಾಂಡ್ಸ್ ಏನಾಗ್ತಾ ಇದೆ? ಡೆತ್ ಕಾರ್ಡ್, 6 ಆಫ್ ಪೆಂಟಿಕಲ್ಸ್ ಆ್ಯಂಡ್ 2 ಆಫ್ ಪೆಂಟಿಕಲ್ಸ್. 4ನೇ ವಾರದಲ್ಲಿ ನೀವು
ಬ್ರೇಕಪ್ ಆಗಬಹುದು ಅಥವಾ ನಿಮಗೆ ಈ ಹಿಂದೆ ಆಗಿರೋ ನೋವುಗಳಾಗಿರ್ಬೋದು, ಅದಕ್ಕೆ ಎನರ್ಜೀಸ್ನ ನೀವು ಕೊಡೋದಿಲ್ಲ. ಕಂಗ್ರ್ಯಾಟ್ಸ್ ಪೈಲ್ ನಂಬರ್ 1. ಐ ಆಮ್ ಹ್ಯಾಪಿ ನೀವು ಆ ಆ್ಯಕ್ಷನ್ನ ತಗೊತಾ ಇದ್ದೀರಾ 4ನೇ ವಾರ. ಸೊ ಇಷ್ಟು ದಿನವೂ ನೀವು ಕೊಡ್ತಾ ಬಂದಿದ್ದೀರಾ. ದುಡ್ಡಾಗಿರ್ಬೋದು, ಸಹಾಯ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಮಾತಾಗಿರ್ಬೋದು, ಎಲ್ಲನೂ ಎನರ್ಜೀಸೇ. ಆ ಎನರ್ಜಿ ಪಾಸಿಟಿವ್ ಇದ್ದಾಗ ಜನ ಅಂಟ್ಕೊಂಡು ಬರ್ತಾರೆ, ಆ್ಯಂಡ್ ನೆಗೆಟಿವ್ ಆದಾಗ ನಿಮ್ಮನ್ನು ಅಳೋದಕ್ಕೆ ಬಿಡ್ತಾರೆ. ಬಟ್ ನೀವು ನಾನು ನೋಡ್ತಾ ಇರೋದು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಆ್ಯಂಡ್ ಇಷ್ಟು ದಿನ ನೀವು ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ, ಫ್ಯಾಮಿಲಿನೂ ಮ್ಯಾನೇಜ್ ಮಾಡ್ತೀನಿ, ಈ ಪರ್ಸನ್ ನನಗೆ ಮೋಸ ಮಾಡ್ತಾ ಇದ್ದಾನೆ ಇವನನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ವಿಕ್ಟಿಮ್ ಮೆಂಟಾಲಿಟಿನ ನೀವು ಬಿಡ್ತಾ ಇದ್ದೀರಾ. ಕಂಗ್ರ್ಯಾಟ್ಸ್ ನಿಮಗೆ. ಓಕೆ, ಸೊ ನೋಡೋಣ ನಿಮಗೆ ಕೆರಿಯರ್ ಅಥವಾ ಸ್ಟಡೀಸ್ ಎಜುಕೇಷನಲ್ಲಿ ಹೇಗಿದೆ. ಜುಲೈ ತಿಂಗಳು ತುಂಬ ಚೆನ್ನಾಗಿದೆ ನಿಮ್ಮ ಕೆರಿಯರಿಗೆ. ಹಾಗೂ ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಕಾಯಕವೇ ಕೈಲಾಸ. ಓಕೆ, ಸೊ ದಯವಿಟ್ಟು ಸಾರಿ, ನಿಮ್ಮ ಕೆಲಸ, ನಿಮ್ಮ ಕೆರಿಯರ್, ನಿಮ್ಮ ಓದು ಬರಹ ತುಂಬ ಚೆನ್ನಾಗಿದೆ ಜುಲೈ ತಿಂಗಳು. ಸೊ ಬಟ್ ನೀವು ಬ್ಯಾಲೆನ್ಸ್ಡ್ ಆಗಿರಬೇಕು. ಬಿಕಾಸ್ ಕೆಟ್ಟದ್ದು ಆಗ್ತಾಯಿದೆ, ಒಳ್ಳೆಯದು ಆಗ್ತಾಯಿದೆ. ಬಟ್ ಒಳ್ಳೆಯದು 100% ನಿಮ್ಮಿಂದಾನೇ ಆಗ್ತಾ ಇರೋದು. ಬಿಕಾಸ್ ನೀವು ಆ್ಯಕ್ಷನ್ನ ತೊಗೊತಾ ಇದ್ದೀರಾ ಮುಂದೆ ಹೋಗೋದಕ್ಕೆ. ಓಕೆ, ಸೊ ನಿಮ್ಮ ಫೈನಾನ್ಸಸ್ ಹೇಗಿರುತ್ತೆ, ದುಡ್ಡಿನ ವಿಚಾರದಲ್ಲಿ ಹೇಗಿರುತ್ತೆ, ಫೈನಾನ್ಸಸ್ಸಲ್ಲಿ ಜಸ್ಟಿಸ್ ಬರ್ತಾ ಇದೆ. ಓಕೆ, ಸೊ ನೀವು ಬೇರೆಯವರಿಗೆ ಮೋಸ ಮಾಡೋಕ್ಕೆ ಹೋಗಬೇಡಿ ದುಡ್ಡಿನ ವಿಚಾರದಲ್ಲಿ. ಆ್ಯಂಡ್ ಬೇರೆಯವರು ಕೂಡ ನಿಮ್ಮನ್ನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಜಸ್ಟಿಸ್ ಕಾರ್ಡ್ ಬಂದಿದೆ. ನಿಮ್ಮ ದುಡ್ಡು ಎಲ್ಲರ ಲೀಗಲಿ ಅಥವಾ ಯಾರ ನಿಮ್ಮ ದುಡ್ಡನ್ನು ಕೊಡ್ತಾ ಇಲ್ಲ ಅಥವಾ ಅದನ್ನು ಕೋರ್ಟ್ ಕೇಸಲ್ಲಿ ಇದೆಯೋ ಅಥವಾ ಏನೇ ಇದ್ರೂ ಫೈನಾನ್ಸಸ್ ರಿಲೇಟೆಡ್ಡು ಅದು ಸಾಲ್ವ್ ಆಗೋದನ್ನು ನಾನು ನೋಡ್ತಾ ಇದ್ದೀನಿ. ಅದು ಜುಲೈ ತಿಂಗಳಲ್ಲಿ ಸಾಲ್ವ್ ಆಗಿಲ್ಲ ಅಂದ್ರೂ ಅದು 11 ವಾರದೊಳಗೆ ನಿಮಗೆ ಸಾಲ್ವ್ ಆಗೋ ಥರ ಇದೆ. ಬಟ್ ಖಂಡಿತ ನಿಮಗೆ ಸ್ಯಾಲರಿ ಸ್ಟಕ್ ಆಗಿರ್ಬೋದು ಅಥವಾ ದುಡ್ಡು ಸ್ಟಕ್ ಆಗಿರ್ಬೋದು ಅಥವಾ ಫೈನಾನ್ಸಸ್ ಏನೇ ಇದ್ರೂ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಫಾರ್ ಯು. ಸೊ ಫೈನಾನ್ಸಸ್ ರಿಲೇಟೆಡ್ ಏನೇ ಗೊಂದಲಗಳಿತ್ತು ಅಥವಾ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ರಿ, ಏನೋ ಒಂದು ಪ್ರೊಸೀಜರಲ್ಲಿ ಸ್ಟಕ್ ಆಗಿದ್ರಿ ಅಂದ್ರೂ ಸಹ ನಿಮಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಫೈನಾನ್ಸಸ್ನ ಯಾರು ಮೋಸ ಮಾಡಿದ್ದಾರೆ, ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲವೂ ಸಹ ನಿಮಗೆ ಗೊತ್ತಾಗುತ್ತೆ. ಜುಲೈ ತಿಂಗಳು ಈಸ್ ಬ್ಲಾಸ್ಟ್ ಆಗ್ತಾ ಇದೆ. ಎಲ್ಲನೂ ಬೇಡದೇ ಇರೋದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಅದು ಬೇಕಾಗಿರೋದು, ಯಾಕಂದರೆ ನೀವು ಮುಂದೆ ಹೋಗಬೇಕು ಅದಕ್ಕೆ. ಓಕೆ, ಸೊ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೋಡೋಣ ಏನಾಗ್ತಾ ಇದೆ. ಪರ್ಸ್ನಲ್ ಲೈಫಲ್ಲಿ ಸಮ್ಮನ್ ಇಸ್ ಕಮಿಂಗ್ ಇನ್ ಯುವರ್ ಲೈಫ್ ಆ್ಯಸ್ ಅ ಹೆಲ್ಪ್ ಆಗಿರ್ಬೋದು, ಆ್ಯಸ್ ಅ ಪ್ರೀತಿ. ಬಟ್ ನೈಟ್ ಆಫ್ ಕಪ್ಸ್ ಇಸ್ ಆಲ್ವೇಸ್ ಅಬೌಟ್ ಲವ್. ಓಕೆ, ಸೊ ಪ್ರಾಬಲಿ ನೀವು ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ರಿ. ಆ್ಯಂಡ್ ಈ ಪರ್ಸನ್ನು ಸಮ್ಟೈಮ್ಸ್ ಅವೈಲೇಬಲ್ ಇರ್ತಾರೆ, ಸಮ್ಟೈಮ್ಸ್ ಅವೈಲೇಬಲ್ ಇರೋದಿಲ್ಲ. ಸೊ ಇವ್ರನ್ನ ಟ್ರಸ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮಗೆ ಖಂಡಿತ ಇದ್ದೀರಾ. ಆ್ಯಂಡ್ ಆಲ್ರೆಡಿ ನೀವು ಇವರಿಂದ ವಾಕವೇನೂ ಆಗಿರ್ಬೋದು ತುಂಬ ಜನ. ಬಟ್ ಇವ್ರಿಗೋಸ್ಕರನೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ಈ ಥರ ಪ್ಯೂರ್ ಇಂಟೆನ್ಷನ್ ಇರೋ ಪರ್ಸನ್ ನಿಮ್ಮ ಲೈಫಲ್ಲಿ ಬರಲಿ ಅನ್ನೋದನ್ನು ಕಾಯ್ತಾ ಇದ್ದೀರಾ. ಬಟ್ ಇವ್ರನ್ನ ನಂಬಬೇಕಾ ಅನ್ನೋದು ನಿಮಗೆ ಬಿಟ್ಟಿರೋದು, ಅಥವಾ ನೀವು ಗೈಡೆನ್ಸ್ ತೊಗೊಂಡು ಮುಂದೆ ಹೋಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಅಗೇನ್ ಇಲ್ಲಿ ನಿಮ್ಮ ಇಂಟ್ಯೂಷನ್ನೇ ಹೆಲ್ಪ್ ಮಾಡ್ತದೆ ನಿಮಗೆ. ಓಕೆ, ಇವ್ರನ್ನ ನೀವು ಹೋಲ್ಡಲ್ಲಿ ಇಡಬೇಕಾ ಅಥವಾ ಅಕ್ಸೆಪ್ಟ್ ಮಾಡಬೇಕಾ? ಸೊ ಯು ಹ್ಯಾವ್ ಟು ಟೇಕ್ ಗೈಡೆನ್ಸ್, ಅಥವಾ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಹಾಗೆ ಫಾಲೋ ಮಾಡ್ಕೊಳ್ಳಿ. ಓಕೆ, ಸೊ ಸಿಂಗಲ್ಸ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನಾಗ್ತಾ ಇದೆ? ಸಿಂಗಲ್ಸ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ತುಂಬ ಜನಕ್ಕೆ ಇಲ್ಲಿ ಎಂಗೇಜ್ಮೆಂಟು, ಮ್ಯಾರೇಜ್ ಫಿಕ್ಸ್ ಆಗೋದು, ಮನೆಯಲ್ಲಿ ಪ್ರಾಬಬಲಿ ಕಷ್ಟದ ಕಾಲ ಅಥವಾ ಬೇಡದೇ ಇರೋ ವ್ಯಕ್ತಿಗಳು ಹೊರಗೆ ಹೋಗೋದು. ಆ್ಯಂಡ್ ತುಂಬ ಜನ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ನೋಡ್ತೀರಾ ನೀವು. ಫ್ಯಾಮಿಲಿ ಫಂಕ್ಷನ್ಸ್ನ ಅಟೆಂಡ್ ಮಾಡೋದು, ಆ್ಯಂಡ್ ನಿಮ್ಮ ಹೊಸ ಮನೆಗೆ ನೀವು ಪಾದಾರ್ಪಣೆ ಮಾಡೋದು. ದುಡ್ಡಿನ ವಿಚಾರದಲ್ಲೂ ಕೂಡ ನಿಮ್ಮ ಫ್ಯಾಮಿಲಿ ಬ್ಲೆಸ್ಡ್ ಇದೆ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ವೆರಿ ಫೈನ್ ಪರ್ಸ್ನಲಿ. ಆ್ಯಂಡ್ ದಯವಿಟ್ಟು ಸಿಂಗಲ್ಸ್ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ಕೋಪ ಮಾತ್ರ ಮಾಡ್ಕೊಬೇಡಿ. ಆ್ಯಂಡ್ ಕೋಪ ನಿಮಗೆ ಒಳ್ಳೆಯದಲ್ಲ. ಕೋಪದ ಟೈಮಲ್ಲಿ ನಾವೇನು ಮಾಡ್ತೀವಲ್ಲ ಅದು ಮತ್ತೆ ವಾಪಸ್ ಬರೋದಿಲ್ಲ. ಸೊ ದಯವಿಟ್ಟು ಹುಷಾರಾಗಿರಿ ನಿಮ್ಮ ಕೋಪದ ಮೇಲೆ. ಓಕೆ.
ಆ್ಯಂಡ್ ಹೂಎವರ್ ಈಸ್ ಮ್ಯಾರಿಡ್ ಆರ್ ಇನ್ ರಿಲೇಷನ್ಶಿಪ್ಸ್, ಮ್ಯಾರೇಜ್ ಆ್ಯಂಡ್ ರಿಲೇಷನ್ಶಿಪ್ಸಲ್ಲಿ ಯಾರೆಲ್ಲ ಇದ್ದೀರಲ್ಲ, ದಯವಿಟ್ಟು ವೇಟಿಂಗು ಅಥವಾ ಏನಿದೆಯೋ ಅದರಲ್ಲಿ ತೃಪ್ತಿ ಪಡೆಯೋದನ್ನು ನೀವು ಕಲಿಯಬೇಕಾಗತ್ತೆ. ಸೊ ನನಗನ್ಸೋ ಪ್ರಕಾರ ನಿಮ್ಮ ಒಂದು ಕರಾಳವಾದ ದಿನಗಳನ್ನು ನೀವು ಬಿಟ್ಟು ಹಾಕಿದ್ದೀರಾ. ಸೊ ಏನು ಬರುತ್ತೋ ಬರಲಿ, ನಾನು ನನ್ನ ಫೋಕಸ್ನ ಚೇಂಜ್ ಮಾಡ್ತೀನಿ ಅಂತ ಭಾವಿಸ್ತಾ ಇದ್ದೀರಾ. ಈವನ್ ದುಡ್ಡಿನ ವಿಚಾರದಲ್ಲೂ ನೀವು ತಲೆ ಕೆಡಿಸ್ಕೊತಾ ಇಲ್ಲ, ಆ್ಯಂಡ್ ಪರ್ಸನ್ ವಿಚಾರದಲ್ಲೂ ನೀವು ತಲೆ ಕೆಡಿಸ್ಕೊತಾ ಇಲ್ಲ. ಬಟ್ ನನಗನ್ನಿಸ್ತಾ ಇರೋದು ನಿಮ್ಮ ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆ, ಆ್ಯಂಡ್ ನೀವು ಅದನ್ನು ಮಾಡ್ತಿದ್ದೀರಾ. ಕಂಗ್ರ್ಯಾಟ್ಸ್. ಓಕೆ, ಸೊ ಔಟ್ಕಮ್ ಏನಿದೆ, ಸೊ ಔಟ್ಕಮ್ ಸಾಕಷ್ಟು ನಿಮಗೆ ಇಲ್ಯೂಷನ್ಸ್ ಇದೆ. ಸೊ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಯಾವುದನ್ನು ಚಾಯ್ಸ್ ಮಾಡ್ಕೊಬೇಕು ಅನ್ನೋದನ್ನು. ಓಕೆ, ಸೊ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು, ಬಟ್ ನಿಮಗೆ ನೀವು ರೈಟ್ ಚಾಯ್ಸ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ 10 ಆಫ್ ಕಪ್ಸ್ ಇದೆ. ಓಕೆ, ಹ್ಯಾಪಿ ಫ್ಯಾಮಿಲಿ ರಿಯೂನಿಯನ್ ಇದೆ, ಆ್ಯಂಡ್ ಖುಷಿಯಾಗಿರ್ತೀರ. ಆ್ಯಂಡ್ ಪ್ರಾಬಲಿ ಇಲ್ಲಿ ಡೈವೋರ್ಸ್ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಮದುವೆ ಆಗೋ ಸಾಧ್ಯತೆ ಇದೆ. ಅಥವಾ ನಿಮ್ಮ ಪರ್ಸನ್ ಜೊತೆ ನೀವು ಸಪ್ರೇಟ್ ಇದ್ದೀರಾ ಅಂದರೆ ನೀವೆಲ್ಲ ಯೂನಿಯನಿಗೆ ಬರೋದಿದೆ. ಒಂದು ಹೇಳ್ತೀನಿ, ಹಿಂದೆ ಏನಾಯಿತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಸದ್ಯಕ್ಕೆ ಏನು ನಡೀತಾ ಇದೆಯೋ ನಡೀಲಿ. ನಿಮ್ಮ ಲೈಫಲ್ಲಿ ಮುಂದೆ ಸಾಕಷ್ಟು ಆಪರ್ಚುನಿಟೀಸ್ ಬರುತ್ತೆ. ಆಗ ಒಂದು ಕರೆಕ್ಟಾದ ನಿರ್ಧಾರ ತೊಗೊಂಡು ಫ್ಯಾಮಿಲಿನ ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ಗಣೇಶನ ನಿಮಗೆ ಜುಲೈ ತಿಂಗಳು ಅಡ್ವೈಸ್ ಏನಿದೆ, ಗೈಡೆನ್ಸ್ ಏನಿದೆ. ಡಿಟರ್ಮಿನೇಷನ್, ರೂಟ್ ಚಕ್ರ. ಓಕೆ, ನಿಮ್ಮಲ್ಲಿ ಡಿಟರ್ಮಿನೇಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ಹೇಳಿರೋ ಥರ ನಾನು ನಿಮ್ಮ ಲೈಫಲ್ಲಿ ಜುಲೈ ತಿಂಗಳು ಸಿಹಿ ಕಹಿ ಘಟನೆಗಳು ಬರುತ್ತೆ. ಸೊ ಆ ಸಿಹಿ ಕಹಿ ಘಟನೆಗಳಿಂದ ನಿಮಗೆ ಪ್ರಾಬಬಲಿ ಹಿಂಸೆ ಆಗ್ಬೋದು, ಬಟ್ ಅದು ನಿಮಗೆ ಒಳ್ಳೇದಕ್ಕೆ ಆಗ್ತಾ ಇರೋದು. ಓಕೆ, ಸೊ ಬ್ಲಾಕೇಜಸ್ ಏನೇನಿದೆ ಅಲ್ಲ, ಆ ಬ್ಲಾಕೇಜಸ್ ರಿಮೂವ್ ಆಗದೆ ನೀವು ನಿಮ್ಮ ನೋವಿನಿಂದ ಹೊರಗೆ ಬಂದಾಗ ಅಥವಾ ಭಯದಿಂದ ಹೊರಗೆ ಬಂದಾಗ, ಆ್ಯಂಡ್ ಕೆಲವೊಂದು ಪಾಠಗಳನ್ನ ನೀವು ಕಲಿಬೇಕಾಗತ್ತೆ. ಆ ಪಾಠಗಳು ಕಲಿತಾಗ ಓಕೆ ಬಿಡು ಇಷ್ಟೇ ಅಂತ ಅನಿಸುತ್ತೆ, ಅಲ್ಲಿವರೆಗೂ ಭಯ ಇರುತ್ತೆ. ಸೊ ಆ ಭಯನೆಲ್ಲ ನೀವು ತೆಗಿಬೇಕಾಗತ್ತೆ ಜುಲೈ ತಿಂಗಳು. ಸೊ ನಿಮ್ಮ ರೂಟ್ ಚಕ್ರ ಬ್ಲಾಕ್ಡ್ ಇದೆ. ಸೊ ಪ್ಲೀಸ್ ಎಲ್ಲೂ ಸಹ ಗಿವ್ ಅಪ್ ಮಾಡಬೇಡಿ ಅನ್ನೋದಿದೆ. ಓಕೆ, ಸೊ ಟ್ರಸ್ಟ್ ಮಾಡಿ, ದೇವರು ಯಾವತ್ತೂ ನಿಮ್ಮನ್ನು ಎಲ್ಲೂ ಸಹ ಸ್ಟಕ್ ಆಗಿಡೋದಕ್ಕೆ ಇಷ್ಟಪಡೋದಿಲ್ಲ, ಅಥವಾ ನಿಮ್ಮನ್ನು ಒಂದು ಕೆಟ್ಟ ಜಾಗದಲ್ಲಿ ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ನೀವು ಏನೋ ಒಂದು ಕಳ್ಕೊತೀನಿ ಅನ್ನೋ ಕಾರಣದಕ್ಕೆ ಅದಕ್ಕೆ ಅಟ್ಯಾಚ್ಡ್ ಆಗಿರೋದು, ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ಕೊಳ್ಳೋದು, ಎನರ್ಜೀಸ್ನ ಹಾಳು ಮಾಡ್ಕೊಳ್ಳೋದು, ಇದೆಲ್ಲವೂ ಸಹ ಬೇಸ್ ಚಕ್ರ ಇಂಬ್ಯಾಲೆನ್ಸಿಂದ ಆಗುತ್ತೆ. ದಟ್ ಈಸ್ ದ ರೂಟ್ ಚಕ್ರ. ಓಕೆ, ಸೊ ಬ್ಯಾಲೆನ್ಸ್ಡ್ ಆಗಿರಿ. ಏನೇ ಇದ್ರೂ ಹೆಲ್ತಿಯಾಗಿ ಯೋಚನೆ ಮಾಡಿ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಸೋಲ್ಫುಲಿ ಆಗಿರ್ಬೋದು. ಸೊ ನಿಮ್ಮ ವೈಯಕ್ತಿಕವಾಗಿ ನೀವು ಹೇಗಿದ್ದೀರೋ ಇಷ್ಟಪಡಿ. ನೀವು ಕುಳ್ಳಕ್ಕಿದ್ದೀರೋ, ದಪ್ಪ ಇದ್ದೀರೋ, ಉದ್ದ ಇದ್ದೀರೋ, ದಪ್ಪ ಇದ್ದೀರೋ, ಕರ್ರಗಿದ್ದೀರೋ, ಅದೆಲ್ಲ ಮ್ಯಾಟರ್ ಆಗೋದೇ ಇಲ್ಲ. ನಾವು ಯಾವಾಗ ಸಕ್ಸಸ್ ಆಗ್ತೀವಲ್ಲ, ಅದೇ ಒಂದು ಟ್ರೆಂಡ್ ಆಗಿರುತ್ತೆ. ಅದೇ ಒಂದು ಒಂದು ಸ್ಟ್ರಾಂಗ್ ಕ್ವಾಲಿಟೀಸ್ ನಮ್ದು ಇಷ್ಟ ಆಗುತ್ತೆ. ಕೆಲವರಿಗೆ ನಮ್ಮ ವಾಯ್ಸ್ ಇಷ್ಟ ಆಗುತ್ತೆ, ಕೆಲವರಿಗೆ ನಮ್ಮ ನಡವಳಿಕೆ ಇಷ್ಟ ಆಗುತ್ತೆ, ಕೆಲವರಿಗೆ ಕೆಲವೊಂದು ಇಷ್ಟ ಆಗುತ್ತೆ. ಸೊ ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಬಗ್ಗೆ. ಸೊ ನಿಮ್ಮ ಬಗ್ಗೆ ನೀವು ಸಾಕಷ್ಟು ಕೇರ್ ತೊಗೊಬೇಕು, ನಿಮ್ಮ ಸೆಲ್ಫ್ ಲವ್ ಕಡೆ ಗಮನ ತರಬೇಕು. ಆ್ಯಂಡ್ ಗಣೇಶ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆದಷ್ಟು ಪೇಷನ್ಸಲ್ಲಿರಿ. ಬಿಕಾಸ್ ನಿಮಗೋಸ್ಕರ ನಾನು ಏನೋ ಒಂದು ಒಳ್ಳೆ ಜೀವನನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಹಿಂಸೆ ಆಗ್ತಾಯಿದೆ, ನೋವಾಗ್ತಾಯಿದೆ ಅಂದರೆ ದಯವಿಟ್ಟು ನಾನು ಇಲ್ಲಿದ್ದೀನಿ, ನನ್ನ ಜೊತೆ ಮಾತಾಡಿ ಆ್ಯಂಡ್ ಅದನ್ನೆಲ್ಲ ತೆಗ್ದು ಹಾಕಿ. ಓಕೆ, ಪ್ರೀತಿ ಹಾಗೂ ಹ್ಯಾಪಿನೆಸ್ನ ತೋರಿಸುತ್ತೆ. ಓಕೆ, ರೆಡ್ ಕಲರ್. ಸೊ ಅದನ್ನು ನೀವು ಜಾಸ್ತಿ ಮಾಡ್ಕೊಬೇಕು. ಓಕೆ, ಸೊ ನಿಮ್ಮ ಕಾನ್ಫಿಡೆನ್ಸ್ನ ನೀವು ಜಾಸ್ತಿ ಮಾಡ್ಕೊಬೇಕು. ಒಂದು ಕಮ್ಬ್ಯಾಕ್ ಅಂತೀವಲ್ಲ, ಅದನ್ನು ಮಾಡಬೇಕು ನೀವು. ಓಕೆ, ಸೊ ಯಾವತ್ತೂ ಪಾಸಿಟಿವ್ ಆಗಿರಿ. ಬಿಕಾಸ್ ನಿಮ್ಮ ರೂಟ್ ಚಕ್ರ ಯಾವಾಗ ಸ್ಟ್ರಾಂಗ್ ಆಗುತ್ತಲ್ಲ, ನಿಮ್ಮ ಇನ್ನರ್ ಸ್ಟ್ರೆಂತ್ ಕೂಡ ಸ್ಟ್ರಾಂಗ್ ಆಗಿ ಬರುತ್ತೆ. ಇನ್ನರ್ ಸ್ಟ್ರೆಂತ್ ಅಂದರೆ ಒಳಗಿನ ಬಲ. ಓಕೆ, ಸೊ ನೀವು ಬಲವಂತರಾಗಬೇಕಂದ್ರೆ ಒಳಗಿಂದ ಆಗಬೇಕು, ಹೊರಗಿಂದ ಅಲ್ಲ.
ಓಕೆ. ಸೊ ಅದಾಗಿದ ತಕ್ಷಣ ನಿಮ್ಮ ಹೊರಗಿನ ಅಪಿಯರೆನ್ಸ್ ತಾನಾಗೆ ಚೇಂಜ್ ಆಗುತ್ತೆ ಅಲ್ವಾ. ಸೊ ಹಾಗೆ ನೀವು ನಿಮ್ಮ ಸ್ಟ್ರಾಂಗ್ ಇಂಟ್ಯೂಷನ್ ಹಾಗೂ ಸ್ಟ್ರಾಂಗ್ ಡಿಟರ್ಮಿನೇಷನ್ನ ದಯವಿಟ್ಟು ಜುಲೈ ತಿಂಗಳು ಫಾಲೋ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ನ ನೋಡೋಣ ಹೋಗ್ತಾ. ಆ್ಯಂಡ್ ಅದಕ್ಕೂ ಮುಂಚೆ ನಿಮ್ಮ ಹೆಲ್ತ್ ಕಾರ್ಡ್ ನೋಡಿಬಿಡೋಣ. ಸೊ ಪೈಲ್ ನಂಬರ್ 1 ಅವರ ಹೆಲ್ತ್ ಹೇಗಿರುತ್ತೆ. ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀರ, ಹ್ಯಾಪಿಯಾಗಿರ್ತೀರ. ಹಾಗಂತ ಹೇಳಿ ತುಂಬ ತಿನ್ನೋದು, ಸ್ವೀಟ್ಸ್ನ ತಿನ್ನೋದು ಮಾಡೋಕ್ಕೆ ಹೋಗಬೇಡಿ. ಓಕೆ. ಎಸ್, ಬ್ಯೂಟಿಫುಲ್ ವುಮೆನ್ ನಾನು ಹೇಳಿರೋ ಥರ ಯು ಹ್ಯಾವ್ ಯುವರ್ ಫೆಮಿನೈನ್ ಎನರ್ಜಿ. ನಿಮ್ಮ ಲೈಫಲ್ಲಿ ಫೆಮಿನೈನ್ ಎನರ್ಜೀಸ್ ಬರಬಹುದು, ಪ್ರಪೋಸಲ್ಸ್ ಇದೆ. ಓಕೆ, ದಿಸ್ ಈಸ್ ಅ ಬ್ಲೆಸ್ಸಿಂಗ್ಸ್ ಫಾರ್ ಯು ಆನ್ ದ ವೇ. ನ್ಯೂ ಪರ್ಸ್ನಲ್ ಆರ್ ಪ್ರೊಫೆಷ್ನಲ್ ಪಾರ್ಟ್ನರ್ಶಿಪ್, ನೀವು ಪರ್ಸ್ನಲ್ ಹಾಗೂ ಪ್ರೊಫೆಷ್ನಲ್ ಪಾರ್ಟ್ನರ್ಶಿಪ್ನ ಮಾಡ್ಬೋದು. ಅದೆಲ್ಲವನ್ನೂ ಕೂಡ ನೀವು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಯು ನೀಡ್ ಟು ಟೇಕ್ ಗೈಡೆನ್ಸ್. ಓಕೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ರ್ಯಾಬಿಟ್, ಓವರ್ಕಮಿಂಗ್ ಫಿಯರ್. ಮೈ ಗುಡ್ನೆಸ್, ರೂಟ್ ಚಕ್ರ. ಓಕೆ. ಸೊ ನಿಮ್ಮ ರೂಟ್ ಚಕ್ರ ಇಂಬ್ಯಾಲೆನ್ಸ್ ಇರೋ ಕಾರಣ ಗಣೇಶ ಏನು ಹೇಳ್ತಾ ಇದ್ದಾರೆ, ಭಯನ ಬಿಟ್ಟು ಹಾಕಬೇಕು. ಬಟ್ ಜುಲೈ ತಿಂಗಳು ನಿಮಗೆ ಕೆಲವೊಂದು ಪಾಠಗಳು ಬರುತ್ತಲ್ಲ, ಅದರಿಂದ ನೀವು ಭಯನ ಹೇಗೆ ಎದುರಿಸ್ಬೇಕು ಅನ್ನೋದನ್ನು ತಿಳ್ಕೊತೀರ. ಬಿಕಾಸ್ ಇಟ್ ಇಸ್ ಕಮ್ಮಿಂಗ್ ಆ್ಯಸ್ ಅ ಬ್ಲೆಸ್ಸಿಂಗ್. ಫರ್ಟಿಲಿಟಿ, ನಿಮ್ಮ ಫರ್ಟಿಲಿಟಿ ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಇರಬಹುದು. ಅದು ನೀವು ದುಡ್ಡಿನ ವಿಚಾರ, ಪರ್ಸ್ನಲ್ ಹೆಲ್ತ್, ಅಥವಾ ನಿಮ್ಮ ರಿಲೇಷನ್ಶಿಪ್ಸ್ ಸರಿಗಿಲ್ಲ ಯಾರ ಜೊತೆನೋ, ಅಥವಾ ಏನೋ ಒಂದು ಗೊಂದಲಗಳಿದೆ ನಿಮ್ಮ ಲೈಫಲ್ಲಿ, ಎಲ್ಲೋ ಒಂದು ಕಡೆ ಸ್ಟಕ್ ಇದ್ದೀರಾ, ಅದೆಲ್ಲವೂ ಸಹ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಎಲ್ಲವೂ ಚೆನ್ನಾಗಿ ಆಗ್ತಾ ಇದೆ. ಓಕೆ. ಸೊ ಪ್ರಾಜೆಕ್ಟ್ ವಿಲ್ ಮೂವ್ ಅಹೆಡ್. ನಿಮ್ಮ ಸ್ಟಕ್ ಆಗಿರೋ ಎಲ್ಲ ಪ್ರಾಜೆಕ್ಟು ಸಹ ಜುಲೈ ತಿಂಗಳು ಮುಂದೆ ನಡೀತಾ ಇದೆ. ಆ್ಯಂಡ್ ಇದು ನಿಮ್ಮ ಬ್ಲೆಸ್ಸಿಂಗ್ಸ್. ಓಕೆ. ಸೊ ಐ ಕ್ಲೇಮ್ ಮೈ ಬ್ಲೆಸ್ಸಿಂಗ್ಸ್ ಅಂತ ಹಾಕಿ ಆ್ಯಂಡ್ ಯು ವಿಲ್ ಕ್ಲೇಮ್ ಇಟ್. ಓಕೆ. ಆ್ಯಂಡ್ ಪ್ಲೀಸ್ ಥರ್ಡ್ ಪಾರ್ಟಿ ಸಿಚುವೇಶನ್ಸು, ನೋವು, ಪೇನು, ಯಾರೋ ನನಗೆ ಮೋಸ ಮಾಡಿದ್ರು ಬೇಡ. ಬಿಕಾಸ್ ನಿಮ್ಮ ಲೈಫಲ್ಲಿ ಪ್ಯೂರ್ ಪ್ರೀತಿನೂ ಬರ್ತಾ ಇದೆ, ತೋರಿಕೆ ಪ್ರೀತಿನೂ ಬರ್ತಾ ಇದೆ. ಹಾಗಾಗಿ ಪೈಲಿಗೆ ಸ್ವಲ್ಪ ಗೈಡೆನ್ಸ್ ಇಂಪಾರ್ಟೆನ್ಸ್ ಇದೆ. ಓಕೆ. ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆ್ಯಂಡ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ಒಂದು ಫ್ಲವರ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗಿಗೆ ಸ್ವಾಗತ. ಇದು ನಿಮ್ಮ ಜುಲೈ ತಿಂಗಳು ಬ್ಲೆಸ್ಸಿಂಗ್ಸ್. ಅದಕ್ಕೂ ಮುಂಚೆ ನಾವು ನಿಮ್ಮ ವಾರದ ಎನರ್ಜೀಸ್ನ ನೋಡ್ಕೊಂಬಿಡೋಣ. ವಾರದಲ್ಲಿ ಏನೇನು ಆಗ್ತಾಯಿದೆ 4 ವಾರದಲ್ಲಿ. ಓಕೆ. ಸೊ ಅದಾದ ನಂತರ ಕೊನೆಯದಾಗಿ ನಾನು ಬ್ಲೆಸ್ಸಿಂಗ್ಸ್ನ ತೆಗಿತೇನೆ. ಸೊ ಫಸ್ಟ್ ನಾವು 4 ವಾರದ ಎನರ್ಜೀಸ್ನ ನೋಡ್ಕೊಳ್ಳೋಣ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಪೈಲ್ ನಂಬರ್ 2 ಮೊದಲನೆಯ ವಾರ, ಫೈಲ್ ನಂಬರ್ 2 ಎರಡನೇ ವಾರ, ಫೈಲ್ ನಂಬರ್ 2 ಮೂರನೆಯ ವಾರ, ಫೈಲ್ ನಂಬರ್ 2 4ನೇ ವಾರ. ಸೊ ಎನರ್ಜೀಸ್ನ ನೋಡ್ಕೊಂಬಿಡೋಣ. ಅದಾದಮೇಲೆ ನಾನು ಆಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ವಾರದ ಎನರ್ಜೀಸ್ ಜಡ್ಜ್ಮೆಂಟ್. ಓಕೆ. ಎರಡನೇ ವಾರ ಅದು 5 ಆಫ್ ಪೆಂಟಿಕಲ್ಸ್. ಮೂರನೇ ವಾರದ ಎನರ್ಜೀಸ್, ಓ ಮೈ ಗುಡ್ನೆಸ್, ಓಕೆ, 7 ಆಫ್ ಸಾರ್ಟ್ಸ್ ವಿತ್ ವೀಲ್ ಆಫ್ ಫಾರ್ಚ್ಯೂನ್. ನಾಲ್ಕನೇ ವಾರದ ಎನರ್ಜೀಸ್ 10 ಆಫ್ ಪೆಂಟಿಕಲ್ಸ್. ಆ್ಯಂಡ್ ಈ ಒಂದು ಪೈಲ್ನ ಯಾರು ಚಾಯ್ಸ್ ಮಾಡಿದ್ದೀರಲ್ಲ, ನಿಮ್ಮ ಲೈಫಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಜುಲೈ ತಿಂಗಳು. ಆ್ಯಂಡ್ ತುಂಬ ಜನ ನಿಮ್ಮ ಬದುಕಿನಲ್ಲಿ ಬದುಕಿಂದ ಹೋಗಬಹುದು, ದುಡ್ಡನ್ನು ಕಳ್ಕೊಬಹುದು. ಪ್ರಾಬಬಲಿ ನಿಮ್ಮ ವೀಲ್ ಆಫ್ ಫಾರ್ಚ್ಯೂನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಲಕ್ಕನ್ನು ಕದ್ಕೊಂಡು ಹೋಗೋ ಚಾನ್ಸಸ್ಗಳು ಬಹಳ ಇದೆ. ಬಟ್ ಕೊನೆಯದಾಗಿ ಯು ವಿಲ್ ಬಿ ಹ್ಯಾಪಿ. ಆ್ಯಂಡ್ 10 ಕನ್ಫರ್ಮೇಷನ್ಸ್ ಬಹಳ ಇದೆ. ನೀವು ನೋಡೋದಾದರೆ ಕಾರ್ಡ್ ನಂಬರ್ 1 10 ಇದೆ. ಸೊ ಇಟ್ ಈಸ್ ಸಮ್ ಅಪ್ ಟು 20. ಸೊ ಕಾರ್ಡ್ ನಂಬರ್ 10 is wheel of fortune and card number
10 ಆಫ್ ಪೆಂಟೆಕಲ್ಸ್. ಸೊ 10 ಕನ್ಫರ್ಮೇಷನ್ಸ್ ಬಹಳ ಇದೆ. ಯಾರೇ ಏನೇ ಮಾಡಲಿ ನಿಮ್ಮ ಕಿಸ್ಮತ್ನ ಯಾರೂ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹಣೆ ಬರನ ಯಾರೂ ಸಹ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅದು ಕಿತ್ಕೊಂಡು ಹೋದ್ರೂ ಸಹ ಅವರಿಗೆ ಜಡ್ಜ್ಮೆಂಟ್ ಸಿಕ್ಕೇ ಸಿಗುತ್ತೆ. ಅವರಿಗೆ ನಿಮಗೆ ನೋವು ಮಾಡಿದಷ್ಟು ಅವರಿಗೆ ನೋವು ಆಗುತ್ತೆ. ಓಕೆ, ತುಂಬ ಜನ ಪಾಸ್ಟಿಂದ ನಿಮ್ಮ ಲೈಫಲ್ಲಿ ಬರ್ಬೋದು ಆ್ಯಂಡ್ ನಿಮ್ಮ ಜೊತೆ ಆಟಾಡಿ ಕೂಡ ಹೋಗ್ಬೋದು. ಆ್ಯಂಡ್ ಪ್ರಾಬಬಲಿ ಅವರು ಸೆಕೆಂಡ್ ಚಾನ್ಸಸ್ ಕೇಳ್ಕೊಂಡು ಬರ್ಬೋದು, ಅಥವಾ ಥರ್ಡ್, ಫೋರ್ತ್, ಫಿಫ್ತ್ ಚಾನ್ಸಸ್ ಕೇಳ್ಕೊಂಡು ಬರಬಹುದು. ಬಟ್ ನೀವು ಅವ್ರನ್ನ ನಂಬೋದ್ರಿಂದ ನಿಮಗೆ ನಷ್ಟ ಆಗುತ್ತೆ, ಮುಂದೆನೂ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ತುಂಬ ಜನ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ನ ಡ್ರಾಪ್ ಮಾಡ್ತೀರಾ. ಥರ್ಡ್ ಪಾರ್ಟೀಸ್ನ ಯಾವತ್ತೂ ನಂಬೋದಿಲ್ಲ. ಥರ್ಡ್ ಪಾರ್ಟಿ ಯಾರೇ ಇರ್ಬೋದು. ಓಕೆ, ಇಟ್ ಡಸಂಟ್ ಹ್ಯಾವ್ ಟು ಬಿ ಅ ಮೇಲ್ ಆರ್ ಅ ಫೀಮೇಲ್. Okay, but explain what is judgment. Judgment ಏನಿದೆ, ಫೈನಲಿ ಏನಿದೆ, ದೇವರ ನಿರ್ಧಾರ ಅಥವಾ ಫೈನಲೈಸೇಷನ್ಸ್ ಏನಿದೆ. ಫೈಲ್ ನಂಬರ್ 2, ಜಡ್ಜ್ಮೆಂಟ್. ಪ್ಲೀಸ್ ಎಕ್ಸ್ಪ್ಲೇನ್ ಜಡ್ಜ್ಮೆಂಟ್. ಕಿಂಗ್ ಆಫ್ ವಾಂಡ್ಸ್, ಸನ್ ಕಾರ್ಡ್, 10 ಆಫ್ ವಾಂಡ್ಸ್. ಫೈಲ್ ನಂಬರ್ 2, ಮೈ ಗುಡ್ನೆಸ್, ದೊಡ್ಡ ಎಚ್ಚರಿಕೆ ಗಂಟೆ ಇದು. ಇಟ್ಸ್ ಅ ಬಿಗ್ ಅಲಾರ್ಮಿಂಗ್ ಸಿಚುವೇಶನ್. ನಿಮಗೆ ಮೊದಲನೇ ವಾರದಲ್ಲಿ ನೀವು ಯಾರ ಜೊತೆನೋ ಸ್ಟಕ್ ಇದ್ದೀರಾ, ಅಥವಾ ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟಕ್ ಇದ್ದೀರಾ. ನಿಮಗೆ ಗೊತ್ತು, ಇದನ್ನು ಎಷ್ಟೇ ನಿಭಾಯಿಸಿದ್ರೂ ನಿಮಗೆ ಏನೂ ಸಿಗೋದಿಲ್ಲ ಅಂತ. ಬಟ್ ನೀವು ಇದರಿಂದ ಹೊರಗೆ ಬರೋದಕ್ಕೆ ತುಂಬ ಹೆದರ್ತಾ ಇದ್ದೀರಾ. ಬಟ್ ದಯವಿಟ್ಟು ನಿಮಗೆ ಯಾವ್ದಾರ ವ್ಯಕ್ತಿ, ಅದು ಫಾದರ್ ಫಿಗರ್ ಆಗಿರ್ಬೋದು, ಗುರು ಆಗಿರ್ಬೋದು, ಅವರಿಂದ ನಿಮಗೆ ಹೆಲ್ಪ್ ಸಿಗುತ್ತೆ ಅಂದರೆ ದಯವಿಟ್ಟು ಹೆಲ್ಪನ್ನು ಕೇಳಿ ಪಾರಾಗಿ. ತುಂಬ ಜನ ಇಲ್ಲಿ ಹೆದರ್ಕೊಂಡಿದ್ದೀರಾ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ. ಏನು ನಿಮ್ಮ ಲೈಫಲ್ಲಿ ಕೆಟ್ಟದಾಗುತ್ತೆ ಅನ್ನೋ ಭಯ ನಿಮಗೆ ಬಹಳ ಕಾಡ್ತಾ ಇದೆ. ನಿಮಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಓಕೆ, ದಯವಿಟ್ಟು ಏನೋ ಒಂದು ಕ್ಲಿಯರ್ ಆಗಿಬಿಡುತ್ತೆ, ನಾವು ಕಾಯಬೇಕು ಅನ್ನೋದು ಏನೂ ಇಲ್ಲ. ಜಡ್ಜ್ಮೆಂಟ್ ಅಂದರೆ ಖಂಡಿತ ನಿಮಗೆ ಏನೋ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಬಟ್ ನೀವೇನು ಮಾಡ್ತಿದ್ದೀರಾ ಅಂದರೆ ನೀವೇ ಇಲ್ಲಿ ಸ್ಟಕ್ ಆಗಿ ಕೂತಿದ್ದೀರಾ. ಅದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಒಬ್ಬ ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು, ಒಂದು ಜಾಬ್ ಸಿಚುವೇಶನ್ ಇರ್ಬೋದು, ಕೆರಿಯರ್ ಸಿಚುವೇಶನ್ ಇರಬಹುದು. ತುಂಬ ಸ್ಟಕ್ ಎನರ್ಜಿಯಲ್ಲಿ ಇರ್ತೀರಾ. ಜಡ್ಜ್ಮೆಂಟ್ ಯಾವತ್ತೂ, ದೇವ್ರ ನಿರ್ಧಾರ ಯಾವತ್ತೂ, ಅಥವಾ ಸತ್ಯ ಯಾವತ್ತೂ ಸತ್ಯವನ್ನೇ ತೋರಿಸುತ್ತೆ, ಬೇರೆ ಏನನ್ನೂ ತೋರಿಸೋದಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಬೇಕಾಗಿದೆ. ಫೈಲ್ ನಂಬರ್ 2, ನೀವು ಸ್ಟಕ್ ಇದ್ದೀರಾ ಅಂದರೆ ಅದು ನಿಮ್ಮ ಬ್ಯಾಡ್ ಲಕ್. ದಯವಿಟ್ಟು ಆ್ಯಕ್ಷನ್ಗಳನ್ನು ತಗೊಳ್ಳಿ. ಇದರಿಂದ ಓಡೋಗೋ ಪ್ರಯತ್ನ ಮಾಡಬೇಡಿ. ಸೊ ನೀವು ಯಾರಿಂದನಾರ ಹೆಲ್ಪ್ ತೊಗೊಬೇಕು ಅಂದಿದ್ರೆ ದಯವಿಟ್ಟು ಅವ್ರನ್ನ ಅಪ್ರೋಚ್ ಮಾಡಿ ಆ್ಯಂಡ್ ಹೆಲ್ಪನ್ನು ತಗೊಳ್ಳಿ. ಯಾಕಂದರೆ ನೀವು ಯಾವ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀರೋ, ಯಾರೋ ಒಬ್ಬರು ಫಾದರ್ ಫಿಗರ್ ಆಗಿರ್ಬೋದು, ಗುರು ಆಗಿರ್ಬೋದು, ಅವ್ರು ನಿಮ್ಮನ್ನು ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಅವರನ್ನು ಅಪ್ರೋಚ್ ಮಾಡಿ. ನೀವು ಮೊದಲನೇ ವಾರ ಈ ನಿರ್ಧಾರ ತಗೊಂಡಿಲ್ಲ ಅಂದರೆ 2ನೇ ವಾರ, 3ನೇ ವಾರ ನೀವು ಅದರ ಕಾನ್ಸಿಕ್ವೆನ್ಸಸ್ನ ನೋಡ್ತಾ ಇದ್ದೀರಾ. ಓಕೆ, ಸೊ 2ನೇ ವಾರದಲ್ಲಿ ನೀವು ಮೋಸ ಹೋಗೋ ಚಾನ್ಸಸ್ ಇದೆ. ಯಾರೋ ನಿಮ್ಮನ್ನು ಮೋಸ ಮಾಡಿ ಬಿಟ್ಟು ಹೋಗೋ ಚಾನ್ಸಸ್ ಇದೆ. ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಹೆಲ್ಪ್ ವಿಚಾರದಲ್ಲಾಗಿರ್ಬೋದು ಆಗೋ ಸಾಧ್ಯತೆಗಳು ಬಹಳಷ್ಟು ಕಾಣಿಸ್ತಾ ಇದೆ.
ಜಜ್ಮೆಂಟ್ ಕಾರ್ಡು ಏನಕ್ಕೆ ಬರ್ತಾ ಇದೆ ಅಂದರೆ ನಿಮ್ಮ ವಿಶಸ್ನ ಫುಲ್ಫಿಲ್ ಮಾಡೋದಕ್ಕೆ. ಪ್ರಾಬಬಲಿ ನೀವು ತುಂಬ ದಿನಗಳಿಂದ ಯಾರ ಬಗ್ಗೆನೋ ಕೇಳಬೇಕು, ಕ್ಲಾರಿಟಿ ಬೇಕು ಅಂತ ಕೇಳ್ತಿದ್ರೇನೋ ಆ ಕ್ಲಾರಿಟಿ ಮೊದಲನೇ ವಾರ ಕೊಡ್ತಾ ಇದ್ದಾನೆ. ಮುಂದೆ ನೀವು ಏನು ಆ್ಯಕ್ಷನ್ ತೊಗೊತೀರಾ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತಾ ಇದೆ. ನನಗೆ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಹಳೆಯ ಪ್ರೀತಿಗೆ ನೀವು ಚಾನ್ಸ್ ಕೊಡಬೇಕು ಅಂತಿದ್ದೀರಾ, ಅಥವಾ ಯಾವುದೋ ಒಂದು ಸಿಚುವೇಷನಲ್ಲಿ ಯಾರ ಜೊತೆನೋ ಸ್ಟಕ್ ಇದ್ದೀರಾ, ಇವ್ರಿಗೆ ಚಾನ್ಸ್ ಕೊಡಬೇಕು ಅಂತಿದ್ದೀರಾ, ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಮೂವಿಂಗ್ ಆನ್ ಟು ಸೆಕೆಂಡ್ ವೀಕ್ ಸೆಕೆಂಡ್ ಪೈಲ್. ಸೆಕೆಂಡ್ ವೀಕ್ ಫಾರ್ ಸೆಕೆಂಡ್ ಪೈಲ್. ಸೆಕೆಂಡ್ ವೀಕಲ್ಲಿ ಪೈಲ್ ನಂಬರ್ 2, ನಿಮ್ಮ ಸೋಲಿಗೆ ಕಾರಣ ನೀವೊಬ್ಬರೇ, ಬೇರೆ ಯಾರೂ ಅಲ್ಲ. ಯಾಕಂದರೆ ದೇವರು ನಿಮ್ಮನ್ನು ಎಷ್ಟು ದೊಡ್ಡ ಕ್ಲಾರಿಟಿ ತೋರಿಸಿದ್ರು, ಆ ಕ್ಲಾರಿಟಿನ ನೀವು ಇಗ್ನೋರ್ ಮಾಡಿ ಮುಂದೆ ಹೋಗಿದ್ದೀರಾ. ಆ ಕ್ಲಾರಿಟಿನ ತಗೊಂಡು ನೀವು ಮುಂದೆ ನಡೆದಿದ್ದರೆ ನೀವು ಕಂಪ್ಲೀಟಾಗಿ ನಿಮ್ಮ ಫೈನಾನ್ಸಸ್ನೂ ಕಳ್ಕೊತಿರ್ಲಿಲ್ಲ, ನಿಮ್ಮ ಖುಷಿಗಳನ್ನು ಕಳ್ಕೊತಿರ್ಲಿಲ್ಲ, ನಿಮ್ಮ ಸ್ಥಾನಮಾನನೂ ಕಳ್ಕೊತಾ ಇರಲಿಲ್ಲ. ನಿಮ್ಮ ಸ್ಟ್ರೆಂತ್ ಹಾಳಾಗ್ತಾ ಇದೆ. 2ನೇ ವಾರ ನಿಮ್ಮ ಲೈಫಲ್ಲಿ ಬರೋ ಆಪರ್ಚುನಿಟೀಸ್ ಬ್ಲಾಕ್ ಆಗ್ತಾ ಇದೆ, ಓನ್ಲಿ ಬಿಕಾಸ್ ನಿಮ್ಮಿಂದ, ನಿಮ್ಮ ಭಯಗಳಿಂದ. So 7 of Swords with Wheel of Fortune. 7 of Swords with Wheel of Fortune. So 1 second. ಈ ಒಂದು ಏನಾಗಬೇಕು ಇವರು? ಪ್ರಾಬಬಲಿ ನಿಮಗೆ ಅನಿಸ್ಬೋದು ನಾನು ಇವರಿಂದ ದೂರ ಹೋದರೆ ಅದು ಹೇಳಿತನ ಅಂತ. ದಯವಿಟ್ಟು ಕೆಲವೊಂದು ಸತಿ ಹೇಳಿತನೂ ಧೈರ್ಯತನೇ. ಓಕೆ, ಸೊ ಕೆಲವೊಂದು ಸತಿ ನನಗನ್ಸುತ್ತೆ ನಾವು ಇವ್ರನ್ನ ಬಿಟ್ಟು ಹೋದರೆ ಅವ್ರು ನಮ್ಮನ್ನು ಹೇಳಿ ಅಂತಾರೋ ಅಥವಾ ಏನೋ ಅಂತಾರೋ ಅಥವಾ ಎಸ್ಕೇಪ್ ಮಾಡ್ಕೊಂಡು ಹೋದರು ಅಂತಾರೋ ಅಂತ. ದಯವಿಟ್ಟು ಎಲ್ಲಿ ನಿಮಗೆ ಪ್ರೀತಿ ಸಿಗ್ತಾ ಇಲ್ವೋ, ಮರ್ಯಾದೆ ಸಿಗ್ತಾ ಇಲ್ವೋ, ಕಾಳಜಿ ಸಿಗ್ತಾ ಇಲ್ವೋ, ಅಥವಾ ನಿಮಗೆ ಯಾವುದೇ ರೀತಿಯ ಒಂದು ಸ್ಥಾನಮಾನ ಇಲ್ವೋ ಅಲ್ಲಿ ನೀವಿರೋ, ನಿಮಗೂ ಅರ್ಹತೆ ಇಲ್ಲ, ಇದ್ರೂ ಅರ್ಹತೆ ಇರೋದಿಲ್ಲ, ಆ್ಯಂಡ್ ಬಿಟ್ಟರೂ ಇರೋದಿಲ್ಲ. ಸೊ ನೀವು ಹೋದ್ರೂ ಅವ್ರಿಗೇನು ಅದರ ಒಂದು ಪರಿಣಾಮ ಸ್ವರೂಪ ಏನೂ ಆಗ್ತಾ ಇಲ್ಲ. ಪ್ರಾಬಬಲಿ ನಿಮಗನ್ನಿಸ್ತಾ ಇರ್ಬೋದು ನಾನು ಏನೋ ಒಂದು ಒಳ್ಳೆ ಅದನ್ನು ಬಿಟ್ಬಿಟ್ಟೆ ಅಂತ ಮೊದಲನೇ ವಾರ, ಬಟ್ ಅದು ನಿಮ್ಮ ಭಯದಿಂದ ಬಿಡ್ತಿರ್ತೀರ. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಯಾವ ಒಂದು ಸ್ಟಕ್ ಪೊಸಿಷನಲ್ಲಿ ಇದ್ದೀರಾ ಆ ಪೊಸಿಷನಿಂದ ನೀವು ಹೊರಗೆ ಬನ್ನಿ. ಇಫ್ ಅಟ್ ಆಲ್ ನಿಮ್ಮನ್ನು ಯಾರೋ ಬಿಟ್ಟು ಹೋದರು, 2ನೇ ವಾರ ಮೋಸ ಮಾಡಿದ್ರು, ಸಪ್ರೇಟ್ ಆದ್ರಿ, ಅಥವಾ ದುಡ್ಡಿನ ವಿಚಾರದಲ್ಲಿ ನಿಮಗೆ ಹಿಂಸೆ ಆಗ್ತಾ ಇದೆ ಅಂದರೆ ದಯವಿಟ್ಟು ಮುಂದೆ ನಡೀರಿ. ಯಾಕಂದರೆ ಮುಂದೆ ನಡೆದ್ರೆ ಮಾತ್ರ ನಿಮಗೆ 10 ಆಫ್ ಪೆಂಟಕಲ್ಸ್ ಸಿಗ್ತಾ ಇದೆ. ಓಕೆ, ಸೊ ಪ್ಲೀಸ್ ನಿಮಗೆ ಯೂನಿವರ್ಸು ಫೇವರ್ ಮಾಡೋದು ನೀವು ಮುಂದೆ ನಡೆಯೋದ್ರಿಂದ. ನೀವು ಸ್ಟಕ್ ಇದ್ದರೆ ಆಗದೇ ಇಲ್ಲ. ಪೈಲ್ ನಂಬರ್ 2 ಆಗಲ್ಲ. ಸೊ ಮೂವಿಂಗ್ ಆನ್ ಟು ಪೈಲ್ ನಂಬರ್ 2 3ನೇ ವಾರ. ಪೈಲ್ ನಂಬರ್ 2 3ನೇ ವಾರ. 7 ಆಫ್ ಸಾರ್ಟ್ಸ್ ವಿತ್ ವೀಲ್ ಆಫ್ ಫಾರ್ಚ್ಯೂನ್. 7 ಆಫ್ ಸಾರ್ಟ್ಸ್ ವಿತ್ ವೀಲ್ ಆಫ್ ಫಾರ್ಚ್ಯೂನ್. ನಿಮ್ಮ ಆಫೀಸ್ ಪೀಪಲ್, ನಿಮ್ಮ ಮನೆಯವರು, ಅಗೇನ್ ಇಟ್ಸ್ 10 ಕನ್ಫರ್ಮೇಷನ್ ಜಾಸ್ತಿ ಇದೆ. 10 10 ಆ್ಯಂಡ್ 10 3 times 10. ಓಕೆ, ಆ್ಯಂಡ್ ಹಿಯರ್ ಆಲ್ಸೋ 10 10. ಸೊ ಈ ಪೈಲು ನಿಮ್ಮ ಲೈಫಲ್ಲಿ ಆಫೀಸಲ್ಲಿ ನಿಮ್ಮ ಪ್ರಮೋಷನ್ಸ್ನ ಕತ್ಕೊಂಡು ಹೋಗೋದಕ್ಕೆ, ನಿಮ್ಮ ಗುಡ್ ಲಕ್ನ ಕತ್ಕೊಂಡು ಹೋಗೋದಕ್ಕೆ, ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂದು ಕೆಟ್ಟದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಇಲ್ಲಿ 3ನೇ ವಾರ ಯೂನಿವರ್ಸ್ ಈಸ್ ಆ್ಯಟ್ ಯುವರ್ ಪ್ರೊಟೆಕ್ಷನ್. ಯಾರೂ ನಿಮ್ಮ ಗುಡ್ ಲಕ್ ಆಗಲಿ ನಿಮ್ಮ ಒಳ್ಳೆ ಕರ್ಮನ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇಫ್ ಅಟ್ ಆಲ್ ಅದನ್ನು ಅವ್ರು ಮಾಡ್ತಾರೆ ಅಂದರೆ ಅವರೇ ಒಂದು ದೊಡ್ಡ ಕಷ್ಟದಲ್ಲಿ ಸಿಕ್ಕಾಕ್ಕೊತಾರೆ. ಓಕೆ, ಸೊ ಯು ಆರ್ ಬೀನ್ ಪ್ರೊಟೆಕ್ಟೆಡ್. ಆ್ಯಂಡ್ ಎಸ್, 7 ಆಫ್ ಸಾರ್ಟ್ಸ್ ವಿತ್ 10 ಆಫ್ ವೀಲ್ ಆಫ್ ಫಾರ್ಚ್ಯೂನ್ ಏನು ಹೇಳ್ತಾ ಇದೆ ಅಂದರೆ ತುಂಬ ಜನ ನೀವು ಚೆನ್ನಾಗಿದ್ದಾಗ ಬರ್ತಾರೆ.
ಮೂರನೇ ವಾರ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಹೊಸ ಪ್ರಮೋಷನ್ನು, ಜಾಬು, ನ್ಯೂ ಕೆರಿಯರು, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿದ್ದೀರಾ. ಇದನ್ನೆಲ್ಲ ಹೊಟ್ಟೆ ಉರ್ಕೊಂಡು ಯಾರೋ ಒಬ್ಬರು ಬರ್ಬೋದು, ಅದನ್ನು ಹಾಳು ಮಾಡೋದಕ್ಕೆ ನೋಡ್ಬೋದು. ದಯವಿಟ್ಟು ತುಂಬ ಹುಷಾರಾಗಿರಿ, ತುಂಬ ಅಂದರೆ ತುಂಬ ಹುಷಾರಾಗಿರಿ. ನೀವು ಮೂರನೇ ವಾರ ಯು ಆರ್ ಪ್ರೊಟೆಕ್ಟೆಡ್. ಬಟ್ ಆದರೂ ಸಹ ಯಾರಾರ ನಿಮ್ಮನ್ನು ಮೋಸ ಮಾಡಿ ಹೋದವರು ಅಥವಾ ಅಚಾನಕ್ಕಾಗಿ ಬಂದು ನಿಮ್ಮ ಲೈಫಲ್ಲಿ ಚೆನ್ನಾಗಿದ್ದೀರಾ ಅಂತ ಬಂದವ್ರನ್ನ ತುಂಬ ಹುಷಾರಾಗಿ ನೀವು ಇದು ಮಾಡಬೇಕಾಗತ್ತೆ. ದಯವಿಟ್ಟು ಸಪೋಸ್ ನಿಮ್ಮ ಲೈಫಲ್ಲಿ ಮೂರನೇ ವಾರ ಏನಾರ ಒಳ್ಳೆ ಘಟನೆಗಳು ನಡೀತಿದ್ರೆ, ಪ್ರಮೋಷನ್, ನ್ಯೂ ಜಾಬು, ಕೆರಿಯರ್ ರೇಸು, ಏನಿದ್ರೂ ನಿಮ್ಮ ಫ್ಯಾಮಿಲಿಲಿ ಏನೋ ಒಂದು ಒಳ್ಳೇದಾಗ್ತಾ ಇದೆ, ಚೈಲ್ಡ್ ಬರ್ತ್ ಆಗ್ತಾ ಇದೆ, ಮ್ಯಾರೇಜ್ ಆಗ್ತಾ ಇದೆ, ಏನೇ ಆಗ್ತಿದ್ರು, ಏನೇ ಆ್ಯಕ್ಟಿವಿಟೀಸ್ ಆಗ್ತಿದ್ರು, ದಯವಿಟ್ಟು ಅದನ್ನು ಪಬ್ಲಿಕ್ ಬೇಗ ಮಾಡೋಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಬಲಿ ನೀವು ಒಂದು ಒಳ್ಳೆ ಹಾಬೀಸ್ನ ಕಲಿಯೋಕ್ಕೆ ಟ್ರೈ ಮಾಡ್ಬೋದು, ಅಥವಾ ನಿಮ್ಮ ಮಕ್ಕಳು ಚೆನ್ನಾಗಿ ಮಾಡ್ಬೋದು ಸ್ಟಡೀಸಲ್ಲಿ, ಅವ್ರ ಕೆರಿಯರಲ್ಲಿ. ದಯವಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳಿ ಅನ್ನೋದನ್ನು ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ಮೂರನೇ ವಾರ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿದೆ, ಬಟ್ ಪ್ರೊಟೆಕ್ಟೆಡ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ 4ನೇ ವಾರ ಅಂತೂ ಧಮಾಕ ಇದೆ. ಸೊ 4ನೇ ವಾರದಲ್ಲಿ 10 ಆಫ್ ಪೆಂಟಕಲ್ಸ್ ಇಟ್ಸೆಲ್ಫ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ದುಡ್ಡು, ಅದು ನಿಮ್ಮ ಆಸ್ತಿ ಆಗಿರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರದಲ್ಲಿ ನಿಮಗೆ ಲಾಭ ಇದೆ. ಹೊಸ ಮನೆ ತೊಗೊಳ್ಳೋದಾಗಿರ್ಬೋದು, ಮನೆ ಕಂಪ್ಲೀಟ್ ಆಗಿರೋದಾಗಿರ್ಬೋದು, ಮನೇಲಿ ಏನೋ ಒಂದು ಫಂಕ್ಷನಿಗೆ ಕಷ್ಟ ಆಗ್ತಿದ್ರೆ ದುಡ್ಡು ಬರೋದಿರಬಹುದು. ಬಟ್ ತುಂಬ ಖುಷಿಯಾಗಿರ್ತೀರ ನೀವು. ಆ್ಯಂಡ್ ಲಂಸಮ್ ಮನಿ ಬರೋದಿದೆ ನಿಮಗೆ. ನಾಲ್ಕನೇ ವಾರ. ಓಕೆ, ಯು ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಸೊ 4ನೇ ವಾರ ನಿಮಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ಓಕೆ, ಯಾರನ್ನ ಸ್ವೀಕಾರ ಮಾಡಬೇಕು, ಯಾಕಂದರೆ ಬಣ್ಣಗಳನ್ನು ದೇವರು ತೋರಿಸ್ಕೊಟ್ಟಿರ್ತಾನೆ. 4ನೇ ವಾರ ನಿಮಗೆ ಯಾರು ಸೂಕ್ತ ಅನಿಸ್ತಾರೋ ಅವ್ರನ್ನಷ್ಟೇ ನಿಮ್ಮ ಲೈಫಿನ ಫ್ಯಾಮಿಲಿ ಪಾರ್ಟ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಟೈಮಿಂದ ಕನ್ಫ್ಯೂಷನ್ಸ್ ಇದೆ, ಯಾರನ್ನ ಚಾಯ್ಸ್ ಮಾಡ್ಕೊಬೇಕು, ಯಾರನ್ನ ಬೇಡ ಅಂತ. ಬಟ್ ನನಗನ್ಸೋ ಪ್ರಕಾರ 4ನೇ ವಾರ ನೀವು ಆ ಚಾಯ್ಸ್ನ ಮಾಡ್ತಾ ಇದ್ದೀರಾ. ಆ್ಯಂಡ್ ಹಾಗಾಗಿ ಪ್ರಾಬಬಲಿ ನಿಮ್ಮ ಮ್ಯಾರೇಜು ಆಗೋ ಚಾನ್ಸಸ್ ಇದೆ, ಎಂಗೇಜ್ಮೆಂಟ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಯು ಆರ್ ಹ್ಯಾಪಿ ಸೆಲೆಬ್ರೇಟಿಂಗ್ ಹಿಯರ್. ಓಕೆ, ನಿಮ್ಮ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ. ಓಕೆ, ಇಫ್ ಯು ಆರ್ ನಿಮ್ಮ ವಿಶಸ್ ಇತ್ತು ಅಂದರೆ ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ. ಆ್ಯಂಡ್ ಯು ಆರ್ ಬಿಕಮಿಂಗ್ ಆ್ಯನ್ ಎಂಪ್ರೆಸ್. ಓಕೆ, ನೀವು ತುಂಬ ಸ್ಟ್ರಾಂಗಾಗಿ ನಿಲ್ತೀರಾ. ನೋ ಮ್ಯಾಟರ್ ಇದು ಫೆಮಿನೈನ್ ಎನರ್ಜಿ ಇದು, ಮ್ಯಾಸ್ಕ್ಯುಲೈನ್ ಎನರ್ಜಿ ಇದು, ಬಟ್ ಯು ಆರ್ ವೆರಿ ಸ್ಟ್ರಾಂಗ್. ನಿಮ್ಮ ಲೈಫಲ್ಲಿ ಯಾರೆಲ್ಲ ಸರಿ ಇಲ್ವೋ, ಅಥವಾ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ನೀವು ಮಾಡ್ತೀರಾ. ಆ್ಯಂಡ್ ವಿಲ್ ಬಿ ವೆರಿ ಹ್ಯಾಪಿ ಇನ್ ದ 4th ವೀಕ್. ಓಕೆ, ಸೊ ನೋಡೋಣ ನಿಮ್ಮ ಕೆರಿಯರು, ಜಾಬು ಹೇಗಿದೆ ಅನ್ನೋದನ್ನು. ವೇಟಿಂಗ್ ಫಾರ್ ರಿಸಲ್ಟ್ಸ್. ಓಕೆ, ಸೊ ನೀವೇನೋ ಒಂದು ಮಾಡಿದ್ದೀರಾ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಖಂಡಿತ ಅದು ಒಂದು ಒಳ್ಳೆಯ ರೀತಿಯಲ್ಲಿ ಬರುತ್ತೆ. ಇಟ್ ಮೈ ಟೇಕ್ ಸಮ್ ಟೈಮ್, 6 months ಟೈಮ್ ತೊಗೋಬಹುದು. ತುಂಬ ಜನ ಕಾಂಪಿಟೇಟರ್ಸ್ ಇದ್ದಾರೆ, ಬಟ್ ಯು ಹೋಲ್ಡ್ ಇಟ್. ಓಕೆ, ನಿಮ್ಮ ಹೋಲ್ಡಿಂದ ಅದನ್ನು ನೀವು ಸ್ಟ್ರಾಂಗಾಗಿ ಮುಂದೆ ತೊಗೊಂಡು ಹೋಗ್ಬೋದು. ಸೊ ನೆವರ್ ಗಿವ್ ಅಪ್. ಓಕೆ, ಯಾವುದೇ ಕಾಂಪಿಟೇಷನ್ ಬರಲಿ, ಏನೇ ಬರಲಿ, ದಯವಿಟ್ಟು ಅದನ್ನು ಬೆನ್ನು ಹಾಕಿ ಓಡೋಗಬೇಡಿ. ಓಕೆ, ಬಿಕಾಸ್ ಪಾಸಿಟಿವ್ ನ್ಯೂಸ್ ನಿಮ್ಮದೇ. ಓಕೆ, ಸೊ ನಿಮ್ಮ ಹೆಲ್ತ್ ಚೆನ್ನಾಗಿದೆ. ಇಫ್ ಅಟ್ ಆಲ್ ದೇರ್ ಈಸ್ ಎ ಹೆಲ್ತ್ ಪ್ರಾಬ್ಲಮ್, ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ, ಬೇಗ ಸರಿ ಮಾಡ್ಕೊಳ್ಳಿ. ಓಕೆ, ಸೊ ನಥಿಂಗ್ ಮೋರ್. ಏನು ಗೊತ್ತಾ, ಸ್ವಲ್ಪ ಹೆಲ್ತಿಗೆ ನಾವು ಖರ್ಚು ಮಾಡಿದ್ರೆ ನಾಳೆ ಒಂದಿನ ದೊಡ್ಡ ಮೊತ್ತ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಪ್ಲೀಸ್ ನಿಮ್ಮ ಹೆಲ್ತನ್ನ ನೀವು ಏನಾರ ಖರ್ಚು ಮಾಡೋದಿದ್ರೆ, ಅಥವಾ ಜಿಮ್ ಜಾಯಿನ್ ಮಾಡೋದು, ಅಥವಾ ಏನೇ ಇದ್ರೂ ಜಾಯಿನ್ ಮಾಡೋದಿದ್ರೆ ಯೋಗ ಕ್ಲಾಸಸ್ ದಯವಿಟ್ಟು ಮಾಡಿ. ಹೆಲ್ತ್ ವಿಚಾರದಲ್ಲಿ ಸುಮ್ಮನೆ ಇರಬೇಡಿ, ಬಿಕಾಸ್ ಜುಲೈಯಲ್ಲಿ ನಿಮ್ಮ ಹೆಲ್ತ್ ಚೆನ್ನಾಗಿ ಆಗ್ತಾ ಇದೆ ಆ್ಯಂಡ್ ಚೆನ್ನಾಗಿ ನೀವು ಮಾಡ್ಕೊಬೇಕಾಗಿದೆ. ಓಕೆ, ಸೊ ನಿಮ್ಮ ಫೈನಾನ್ಸಸ್ ನೋಡೋಣ. ಜುಲೈ ತಿಂಗಳು ನಿಮ್ಮ ಫೈನಾನ್ಸಸ್, ಓ ಮೈ ಗಾಡ್,
ವರ್ಲ್ಡ್ ಕಾರ್ಡ್. ನಿಮ್ಮ ಫೈನಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಜುಲೈ ತಿಂಗಳು. ಆ್ಯಂಡ್ ತುಂಬ ಜನ ಇಲ್ಲಿ ಟ್ರಿಪ್ ಹೋಗೋ ಚಾನ್ಸಸ್ ಇದೆ, ಓವರ್ಸೀಸ್ ಟ್ರಿಪ್ ಹೋಗೋ ಚಾನ್ಸಸ್ ಇದೆ, ಫಾರಿನ್ ಟ್ರಿಪ್ ಹೋಗೋ ಚಾನ್ಸಸ್ ಇದೆ. ಆ್ಯಂಡ್ ಏನೋ ಒಂದು ಟಫ್ ನೆಗೆಟಿವ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಫೈನಾನ್ಸಸ್ಗೆ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಒಳ್ಳೆಯದಾಗ್ತಾ ಇದೆ. ಆ್ಯಂಡ್ ಟಚ್ ವುಡ್, ಓಕೆ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಸೊ ಡೋಂಟ್ ವರಿ ಅಬೌಟ್ ಯುವರ್ ಫೈನಾನ್ಸಸ್. ಪ್ರಾಬಲಿ ಏನಾಗ್ತಾಯಿದೆ ಅಂದರೆ, ನೀವು ಯಾವ ನೆಗೆಟಿವ್ ಸೈಕಲ್ಸ್ನ ಕಟ್ ಮಾಡಬೇಕು, ಅದನ್ನು ಕಟ್ ಮಾಡಿದ ತಕ್ಷಣ ನಿಮಗೆ ಯೂನಿವರ್ಸ್ ಎಲ್ಲ ಒಳ್ಳೇದು ಮಾಡ್ತಾಯಿದೆ. ಓಕೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಜಾಬ್ ಆಫರ್ಸು ಇನ್ನು ಫಾರಿನ್ ಕಂಟ್ರಿ ಇರ್ಬೋದು. ಆ್ಯಂಡ್ ಫಾರಿನಲ್ಲಿ ನೀವೇನಾರ ಕೆಲಸ ಮಾಡ್ತಿದ್ದೀರಾ, ಹೊರಗಿನ ದೇಶದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಅಲ್ಲಿಯೂ ಸಹ ನಿಮಗೆ ರೇಸ್ ಆಗೋದು ಸಾಧ್ಯತೆಗಳಿದೆ. ಲಕ್ ಇಸ್ ಆನ್ ಯುವರ್ ಸೈಡ್ ಫಾರ್ ಫೈನಾನ್ಸಸ್. ಓಕೆ. ಸೊ ನೋಡೋಣ, ಯಾರು ಸಿಂಗಲ್ಸ್ ಇದ್ದೀರಾ, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇದೆ. ಓ ಮೈ ಗುಡ್ನೆಸ್, ಸಿಂಗಲ್ಸ್ ನಿಮ್ಮ ಲೈಫಲ್ಲಿ ಪ್ರಾಬಬಲಿ ನೀವು ಯಾರ ಜೊತೆನೋ ಕನೆಕ್ಷನಲ್ಲಿ ಇದ್ರಿ, ಅಥವಾ ಏನೋ ಒಂದಿತ್ತು, ಅಥವಾ ಇಟ್ ಕ್ಯಾನ್ ಬಿ ಎನಿಬಡಿ, ಎನಿ ಲೈಫ್. ಓಕೆ. ಅದೇನಾರ ಸಪ್ರೇಷನ್ಸ್ ಆಗಿದೆ, ಅಥವಾ ನಿಮ್ಮ ತಂದೆ ತಾಯಿಯಿಂದ ನೀವು ಸಪ್ರೇಟ್ ಇದ್ದೀರಾ, ಅಥವಾ ಏನೋ ಒಂದು ಸಪ್ರೇಷನ್ಸ್ ಇದ್ದರೂ ಸಹ, ಅಥವಾ ಬ್ರೇಕಪ್ ಆಯಿತು, ಅಥವಾ ಏನೋ ಒಂದು ಸಿಚುವೇಶನ್ ಹಾಳಾಯಿತು ಅಂದರೆ ನಿಮ್ಮ ಒಳ್ಳೆಯದಕ್ಕೆ ಅದು ಆಗ್ತಾ ಇದೆ. ಅಥವಾ ಯಾರೋ ನಿಮ್ಮನ್ನು ಬಿಟ್ಟು ಹೋದರು ಅನ್ನೋದನ್ನು ಅದು ಒಳ್ಳೆಯದಕ್ಕೆ, ಬಿಕಾಸ್ ನಿಮ್ಮ ಲೈಫಲ್ಲಿ ಒಳ್ಳೆಯದು ಬರ್ತಾ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ನೀವು ನಿಮ್ಮ ಜೀವನನ ಮುಂದೆ ತೊಗೊಂಡು ಹೋಗ್ತೀರಾ. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್, ಯು ಆ್ಯಂಡ್ ಯು. ಸೊ ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನಿಮಗೇನಿದೆ ಅನ್ನೋದನ್ನು ನೋಡೋಣ. ತುಂಬ ಜನ ಯಾರು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಪ್ರಾಬಲಿ ನಿಮಗೆ ತುಂಬ ಜನ ಹೇಳ್ತಾ ಇರ್ಬೋದು, ನಿಮಗೆ ದುಡ್ಡೇ ಮುಖ್ಯ, ನಿಮಗೆ ಕೆರಿಯರೇ ಮುಖ್ಯ, ಅಥವಾ ನೀವು ಲೈಫಲ್ಲಿ ಏನು ಸೋಲ್ ಪರ್ಪಸ್ ಇಟ್ಕೊಂಡಿದ್ದೀರೋ ಅದೇ ಮುಖ್ಯ ಅಂತ ತಲೆ ಕೆಡಿಸ್ಕೊಬೇಡಿ. ಬಿಕಾಸ್ ಅದೇ ನಿಮಗೆ ನಾಳೆ ಒಂದಿನ ಹೆಸರು ತಂದುಕೊಡೋದು. ಸೊ ನೀವು ಯಾವುದ್ರ ಸಕ್ಸಸ್ ಮೇಲೆ ನೀವು ಫೋಕಸ್ ಇದ್ದೀರೋ, ಅಥವಾ ಬ್ಯಾಲೆನ್ಸ್ ಮೇಲೆ ಫೋಕಸ್ಡ್ ಇದ್ದೀರೋ ಅದ್ರ ಮೇಲೇ ಫೋಕಸ್ ಇರಿ. ನೀವು ಎಷ್ಟೇ ಏನೇ ಕೊಟ್ಟರು ಯಾರೂ ಸಹ ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದು ಸತಿ ನೀವು ತಪ್ಪು ಮಾಡಿದ್ದೀರಾ ಅಂದರೆ ಅದನ್ನೇ ಹಿಡ್ಕೊಂಡು ಜೀವನ ಪೂರ್ತಿ ನಮ್ಮನ್ನು ಹೇಳ್ತಾರೆ. ಬಟ್ ನಾವು ಮಾಡಿರೋ 1000 ಒಳ್ಳೆ ಕೆಲಸನ ಯಾರೂ ಸಹ ನೋಡೋದಿಲ್ಲ. ಸೊ ದಯವಿಟ್ಟು ಯಾವತ್ತೂ ನಿಮ್ಮನ್ನು ನೀವು ಸಣ್ಣದಾಗಿ ಭಾವಿಸ್ಬೇಡಿ. ಗಿಲ್ಟ್ ಫೀಲಿಂಗ್ ಇಟ್ಕೊಬೇಡಿ. ತುಂಬ ಜನ ಗಿಲ್ಟ್ ಫೀಲ್ ಮಾಡಿಸ್ತಾರೆ. ನಿನಗೆ ಫ್ಯಾಮಿಲಿ ಮುಖ್ಯ ಇಲ್ವಾ, ನಿನ್ನ ಮಕ್ಕಳು ಮುಖ್ಯ ಅಲ್ವಾ, ಗಿಲ್ಟ್ ಫೀಲ್ ಮಾಡಿಸ್ತಾರೆ. ಸೊ ದಯವಿಟ್ಟು ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆಯೋ ಅದ್ರ ಕಡೆ ಗಮನ ಕೊಡಿ. ಓಕೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಕಾರ್ಡ್ಸ್ ತೆಗಿತೇನೆ, ಬಟ್ ಫಸ್ಟ್ ಗಣೇಶನ ನೋಡೋಣ. ನಿಮಗೆ ಗಣೇಶನ ಗೈಡೆನ್ಸ್ ಏನಿದೆ ಜುಲೈ ತಿಂಗಳು. ಸೊ ಈ ಒಂದು ಕಾರ್ಡಿಂದ ನಿಮಗೆ ಇಡೀ ಜುಲೈ ತಿಂಗಳು ಹೇಗಿರಬೇಕು ಅನ್ನೋದು ಕಂಪ್ಲೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಬಾಬಾ ಪ್ಲೀಸ್ ದಯವಿಟ್ಟು ತಿಳಿಸಿ ಜುಲೈ ತಿಂಗಳು ಫೈಲ್ ನಂಬರ್ 2 ಅವರಿಗೆ ಗೈಡೆನ್ಸ್ ಏನಿದೆ, ಅಡ್ವೈಸ್ ಏನಿದೆ ಗಣೇಶನ ಕಡೆಯಿಂದ. ಡಿವೈನ್ ಸಪೋರ್ಟ್. ಓ ಮೈ ಗುಡ್ನೆಸ್, ನಾನೇನು ಹೇಳಿದೆ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ನಿಮ್ಮ ಜೊತೆ ಓಂಕಾರ ದಯವಿಟ್ಟು ಹೇಳಿ, ಉಚ್ಚಾರಣೆ ಮಾಡಿ, ಅಥವಾ ಅದನ್ನು ಕೇಳಿ. ಬಿಕಾಸ್ ಓಂಕಾರ ಕೇಳೋದ್ರಿಂದ, ಫೋಕಸ್ ಮಾಡೋದ್ರಿಂದ ಬೇಡದಿರೋ ವಿಚಾರಗಳು ಎಲ್ಲ ಫ್ಲಶ್ ಔಟ್ ಆಗುತ್ತೆ. ಆ್ಯಂಡ್ ಬೇಕಾಗಿರೋ ವಿಚಾರ ಅಷ್ಟೇ ನಮ್ಮಲ್ಲಿರುತ್ತೆ. ನಮ್ಮೊಳಗೆ ಏನೋ ಒಂದು ಧೈರ್ಯ, ಸ್ಥೈರ್ಯ, ಸ್ಥಿರತೆ, ನಂಬಿಕೆ, ಮೂಢನಂಬಿಕೆಗಳು ಹೋಗಿ ನಂಬಿಕೆಗಳು ಹುಟ್ಕೊಳ್ಳೋದು, ಒಳ್ಳೆತನ, ಯಾರು ಏನಂದ್ರೂ ಓಕೆ ಬಿಡು ಇವರೆಲ್ಲ ಅಷ್ಟೇ ಅಂತ ಅನ್ನೋ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ಕೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3, ಯಾರು ಈ ಒಂದು ಪರ್ಪಲ್ ಕಲರ್ ಫ್ಲವರ್ಸ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ರೀಡಿಂಗಿಗೆ ಸ್ವಾಗತ. ಹಾಗೂ ಇದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ಸ್. ಸೊ ಬ್ಲೆಸ್ಸಿಂಗ್ ಕಾರ್ಡ್ಸ್ ನಾನು ಇಲ್ಲಿಡ್ತೀನಿ. ಇದನ್ನು ನಾವು ಕೊನೆಯದಾಗಿ ತೆಗಿಯೋಣ. ಫಸ್ಟು ನಿಮ್ಮ 4 ವಾರದ ಎನರ್ಜೀಸ್ನ ನೋಡ್ಕೊಳ್ಳೋಣ. ಸೊ 4 ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನು ನೋಡೋಣ. ಓಕೆ. ಸೊ ಮೊದಲನೇ ವಾರದ ಎನರ್ಜೀಸ್, 2ನೇ ವಾರದ ಎನರ್ಜೀಸ್, 3ನೇ ವಾರದ ಎನರ್ಜೀಸ್,
ಹಾಗೂ 4ನೇ ವಾರದ ಎನರ್ಜೀಸ್. ಸೊ ಎನರ್ಜೀಸ್ ನೋಡ್ಕೊಳ್ಳೋಣ, ಆಮೇಲೆ ಅದನ್ನು ಡೀಟೇಲಾಗಿ ನೋಡೋಣ. ಓ ಮೈ ಗುಡ್ನೆಸ್, ವೀಲ್ ಆಫ್ ಫಾರ್ಚೂನ್. ಓಕೆ, ಕಿಂಗ್ ಆಫ್ ಸಾರ್ಟ್ಸ್, 5 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಸಾರ್ಟ್ಸ್. ಮೊದಲನೇ ವಾರ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ. ಏನೋ ಒಂದು ಒಳ್ಳೆ ನ್ಯೂಸ್ ಆಗಿರ್ಬೋದು, ಅಥವಾ ನೀವೇನು ಸ್ಟ್ರಗಲ್ ಮಾಡ್ತಿದ್ದೀರೋ ಅದ್ರ ಮೇಲೆ ನಿಮಗೆ ಖಂಡಿತ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇರಬಹುದು. ಅಥವಾ ಏನೋ ಒಂದು ಒಳ್ಳೆ ನ್ಯೂಸ್ ಕೇಳಿಸ್ಬೋದು. ಕೇಳೋಕ್ಕೆ ಇಷ್ಟಪಡ್ತಾ ಇದ್ರು, ಅಥವಾ ನಿಮ್ಗೇನಾರು ವಿಶಸ್ ಇತ್ತು ಅಂದರೆ ಖಂಡಿತ ಅದು ನಿಮಗೆ ಮೊದಲನೇ ವಾರ ಆಗ್ತಾ ಇದೆ. ಬಟ್ ನಾವು ನೋಡೋಣ ವೀಲ್ ಆಫ್ ಫಾರ್ಚೂನ್ ಏನಿದೆ ಅನ್ನೋದನ್ನು. ಓ ಮೈ ಗುಡ್ನೆಸ್. ಸೊ ನಾನು ಹೇಳಿರೋ ಥರ ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾ ಇದೆ. ಕೆಲವರಿಗೆ ಮ್ಯಾರೇಜ್ ಆಗೋ ಸಾಧ್ಯತೆಗಳಿದೆ, ಅಥವಾ ಮ್ಯಾರೇಜ್ ಫಿಕ್ಸ್ ಆಗೋ ಸಾಧ್ಯತೆಗಳಿದೆ. ಫೈನಲಿ ನೀವು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ತುಂಬ ಜನಕ್ಕೆ ಹೊರೆಗಳಿದ್ದು ಆ ಹೊರೆಗಳು ಇಳಿತಾ ಇದೆ. ಆ್ಯಂಡ್ 10 ಕನ್ಫರ್ಮೇಷನ್ ಅಗೇನ್ ಈ ಒಂದು ಪೈಲ್ಗೂ ಕೂಡ ಇದೆ. ಸೊ 10 ಇಲ್ಲೂ ಸಹ 19ಗೆ 10 ಓಕೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೀವು ಜಜ್ಮೆಂಟ್ ಕಾರ್ಡ್ ನೋಡೋದಿದ್ರೆ 10 ಬರ್ತಾ ಇದೆ. ಸೊ ಏನು ಫೈನಲಿ ನಿಮಗೆ ಯಾವುದೋ ಒಂದು ಕಷ್ಟದಿಂದ ಮುಕ್ತಿ ಸಿಗ್ತಾ ಇರ್ಬೋದು, ಅಥವಾ ನೀವೇನೋ ಒಂದು ಹರಕೆ ಹೊತ್ತಿದ್ದು ಅದು ಆಗ್ತಾ ಇರ್ಬೋದು. ಬಟ್ ಏನೋ ಒಂದು ಪಾಸಿಟಿವ್ ಔಟ್ಕಮ್ ನಿಮಗೆ, ಆ್ಯಂಡ್ ಹೊಸ ಸ್ಟಾರ್ಟಿಂಗು ಅಥವಾ ಏನೋ ಒಂದು ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ. ಓಕೆ, ಸೊ 2ನೇ ವಾರದಲ್ಲಿ ನೋಡೋಣ. ಕಿಂಗ್ ಆಫ್ ಸೋನ್ಸ್, ಕಿಂಗ್ ಆಫ್ ಕಪ್ಸ್, ಎರಡನೇ ವಾರ ಇಲ್ಲಿ ಪ್ರಾಬಬಲಿ ಯಾರೂ ನಿಮ್ಮನ್ನು ಮೋಸ ಮಾಡೋದಕ್ಕೆ ಬರಬಹುದು. ಈ ಪರ್ಸನ್ ನಿಮಗೆ ಜಾಬ್ ಆಸೆನೋ, ಫೈನಾನ್ಸಸ್ ಆಸೆನೋ, ಅಥವಾ ಸೆಕ್ಯೂರಿಟಿ ಆಸೆನೋ ತೋರಿಸ್ಬೋದು. ಆ್ಯಂಡ್ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ಬಗ್ಗೆ ನಿಮಗೆ ಗೊಂದಲಗಳಿದೆ. ಆ್ಯಂಡ್ ಆ ಗೊಂದಲಗಳು ಎಲ್ಲೋ ಒಂದು ಕಡೆ ಸತ್ಯ ನಿಮಗೆ ತಿಳಿದು ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಈ ಪರ್ಸನ್ ಥರ್ಡ್ ಪಾರ್ಟಿನೂ ಇದ್ದಾರೆ, ಆ್ಯಂಡ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಓಕೆ, ಐ ಥಿಂಕ್ 2ನೇ ವಾರ ನೀವು ಯಾರನ್ನ ಭೇಟಿ ಆಗ್ತೀರಾ ತುಂಬ ಹುಷಾರಾಗಿರಿ. ಪೈಲ್ ನಂಬರ್ 3. ಯಾಕಂದರೆ ನಿಮ್ಮ ಲೈಫಲ್ಲಿ ನೀವು ಯಾರನ್ನ ಭೇಟಿ ಆಗ್ತೀರೋ ಅವರು ಒಳ್ಳೆಯವರ ಕೆಟ್ಟವರ ಅನ್ನೋ ಒಂದು ಡಿಸಿಷನ್ಸ್ನ ನೀವು ಮಾಡಬೇಕಾಗತ್ತೆ. ಪ್ರಾಬಬಲಿ ಪೈಲ್ ನಂಬರ್ 3 ಯಾರೆಲ್ಲ ಚಾಯ್ಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮಗೆ 2 ಚಾಯ್ಸ್ ಇದೆ. ಓಕೆ, ಐ ಸಿ 2 ಚಾಯ್ಸಸ್. ಓಕೆ, ಒಂದು ನಿಮ್ಮ ಓಲ್ಡ್ ಮೆಮೊರೀಸ್ ಪ್ರೀತಿ ಇದೆ, ಆ್ಯಂಡ್ ಇನ್ನೊಂದು ನೀವು ಮದುವೆ ಆಗಿರೋರು ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ಈವನ್ ದಿಸ್ ಪರ್ಸನ್ ಆಲ್ಸೋ ಈಸ್ ಮ್ಯಾರಿಡ್ ಓನ್ಲಿ ಐ ಥಿಂಕ್. ಆ್ಯಂಡ್ ನಿಮಗೆ ಕ್ಲಾರಿಟಿ ಗೊತ್ತಿದ್ರೂ ಸಹ ನೀವು ಕ್ಲಾರಿಟಿ ತೊಗೊತಾ ಇಲ್ಲ. ಒಂದು ನೀವು ಮದುವೆ ಆಗಿದ್ದೀರಾ, ಅವರು ಮದುವೆ ಆಗಿದ್ದೀರಾ. ಮದುವೆ ಆಗಿರೋರೇ ಇಲ್ಲಿ ಥರ್ಡ್ ಪಾರ್ಟೀಸು. ಸೊ ಸಾಕಷ್ಟು ಕ್ಲಾರಿಟಿ ಇದ್ರೂ ಈ ಪರ್ಸನ್ನ ನೀವು ಮತ್ತೆ ಅವ್ರ ಮೇಲೆ ಭರವಸೆ ಇಟ್ಟರೆ ನಿಮಗೆ ಮೋಸ ಖಂಡಿತ ಕಾಯ್ತಾ ಇದೆ. ನಿಮಗೆ ಕ್ಲಾರಿಟಿ ಸಿಕ್ಕ ಮೇಲೆ ನೀವು ಯಾರನ್ನ ಒಳ್ಳೆಯವ್ರನ್ನ ಚಾಯ್ಸ್ ಮಾಡ್ಕೊಬೇಕು. ಅದನ್ನು ನೀವು ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಕಷ್ಟ ಇದೆ. ಅದನ್ನೇ ನೀವು ಮಾಡಿಕೊಂಡ್ರಿ ಅಂದರೆ 1 ವರ್ಷದೊಳಗೆ ನೀವು ತುಂಬ ಚೆನ್ನಾಗಿರ್ತೀರಾ, ಸ್ಟೇಬಲ್ ಆಗಿರ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಪರ್ಸನ್ ಯಾರೇ ಆಗಿರ್ಬೋದು. ಸೊ ದಯವಿಟ್ಟು ಹುಷಾರಾಗಿ ನೀವು ಗೈಡೆನ್ಸ್ ತೊಗೊಂಡು ಡೀಲ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ 3ನೇ ವಾರ 3ನೇ ಪೈಲ್ 5 ಆಫ್ ಪೆಂಟಿಕಲ್ಸ್ ಏನಕ್ಕಿದೆ. ಓ ಮೈ ಗುಡ್ನೆಸ್. ಓಕೆ, ಸೊ 3ನೇ ವಾರದಲ್ಲಿ ನೀವು ತುಂಬ ಜನರನ್ನ ಒಂದು ಬಾರ್ಡರ್ ಲೈನಲ್ಲಿ ಇಟ್ಟಿದ್ರಿ, ಅವ್ರನ್ನ ಮತ್ತೆ ಪ್ರವೇಶ ಮಾಡಿಸ್ತೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ
ಅವ್ರಿಗೆ ಚಾನ್ಸ್ ಕೊಡೋದೇ ನಿಮ್ಮ ದೊಡ್ಡ ತಪ್ಪಾಗಿಬಿಡುತ್ತೆ. ಓಕೆ, ಇಫ್ ಅಟ್ ಆಲ್ ನೀವು ಈ ರೀಡಿಂಗ್ನ ನೋಡ್ತಿದ್ದೀರಾ ಅಂದರೆ 3ನೇ ವಾರದಲ್ಲಿ ಯಾವುದೇ ವ್ಯಕ್ತಿ, ಹಳೆ ವ್ಯಕ್ತಿ, ಪಾಸ್ಟ್ ವ್ಯಕ್ತಿನ, ಫ್ರೆಂಡ್ಶಿಪ್ನ ದಯವಿಟ್ಟು ಒಳಗೆ ಕರ್ಕೊಬೇಡಿ. ಬಿಕಾಸ್ ಮತ್ತೆ ಅವರು ನಿಮ್ಮನ್ನು ಬಿಟ್ಟು ಹೋಗೋ ಸಾಧ್ಯತೆ ಇದೆ. ಪ್ಲಸ್ ಬಿಟ್ಟು ಹೋಗೋದಲ್ಲ, ಅದ್ರ ಜೊತೆ ನಿಮಗೆ ಮೋಸನೂ ಆಗ್ಬೋದು ಅವರಿಂದ. ಆ್ಯಂಡ್ ಎಲ್ಲೋ ಒಂದು ಕಡೆ ಏನು ಗೊತ್ತಾ, ಎಮೋಷ್ನಲಿ ನಾವು ಎಷ್ಟು ಸ್ಟ್ರಾಂಗಾಗಿ ಹೊರಗೆ ಬಂದಿರ್ತೀವಲ್ಲ, ಅದು ನಮಗೆ ಗೊತ್ತು. ಆ ಜರ್ನಿಯಿಂದ ನಾವು ಹೇಗೆ ಬಂದಿರ್ತೀವಿ ಹೊರಗೆ ಅಂತ. ಬಟ್ ಈಸಿಯಾಗಿ ನಾವು ಸೆಕೆಂಡ್ ಚಾನ್ಸ್ ಕೊಟ್ಟರೆ ಮತ್ತು ಅದೇ ಪೇನನ್ನು ನಾವು ಮತ್ತೆ ಫಾಲೋ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಹರ್ಮಿಟ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಈ ಹಿಂದೆ ಆಗಿರೋ ನೋವು, ಸಂಕಟ, ಅವಮಾನ ಅಥವಾ ಬಿಟ್ರೇಯಲ್ ಅಂದರೆ ಮೋಸಗಳಿಂದ ನೀವು ಪಾಠ ಕಲ್ತಿಲ್ಲ ಅಂದರೆ 4ನೇ ವಾರ ನಿಮ್ಮ ದುಡ್ಡಿನ ಜೊತೆ ನಿಮ್ಮ ನೆಮ್ಮದಿನೂ ಹೋಗೋ ಸಾಧ್ಯತೆಗಳಿದೆ. ಬಟ್ ತುಂಬ ಹುಷಾರಾಗಿರಿ. ದಯವಿಟ್ಟು ಯಾರಿಗೋಸ್ಕರನೂ ಚೇಂಜ್ ಆಗಬೇಡಿ. ಪೈಲ್ ನಂಬರ್ 3, ನೀವು ಬೌಂಡ್ರೀಸ್ ಹಾಕಿದ್ದೀರಾ ಅಂತ ಹೇಳಿ ಯಾರೋ ನಿಮ್ಮನ್ನು ನೆಗೆಟಿವ್ ಅಂತ ಇದ್ದಾರೆ ಅಂದರೆ ಅದು ನಿಮ್ಮ ತಪ್ಪಲ್ಲ. ಓಕೆ, ಸೊ ಪ್ಲೀಸ್ ಬಿ ಅವೇರ್. ಯಾರನ್ನು ನಿಮ್ಮ ಲೈಫಲ್ಲಿ ಒಳಗೆ ಕರ್ಕೊಳ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಅಥವಾ ಯಾರೋ ನಿಮ್ಮನ್ನು ಇಷ್ಟು ದಿನ ತುಂಬ ಅವರಿಂದ ಸಪ್ರೇಟ್ ಆಗಿದ್ದೀರಾ, ಅವರೇ ಶ್ರೇಷ್ಠರು ಅಂತ ತೋರಿಸ್ತಾ ಇದ್ರು, ಅಥವಾ ಅವ್ರದ್ದೇ ನೀವೇ ತಪ್ಪು ಮಾಡಿದ್ದೀರಾ ಆ್ಯಂಡ್ ಅವ್ರದ್ದೇ ಒಂದು ಅಪ್ಪರ್ ಹ್ಯಾಂಡ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೋ. ದಯವಿಟ್ಟು ಯಾವುದಕ್ಕೂ ತಲೆ ಬಾಗಬೇಡಿ. ನಿಮ್ಮ ಜಾಗದಲ್ಲಿ ಸರಿ ಇದ್ದೀರಾ, ಅವ್ರ ಜಾಗದಲ್ಲಿ ಸರಿ ಇದ್ದಾರೆ ಅಷ್ಟೇ. ಬಟ್ ನಾವು ಮೂವ್ ಆನ್ ಆಗಬೇಕು, ಮುಂದೆ ನಡಿಬೇಕು. ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್ ಅಗೇನ್, ಪೇಜ್ ಆಫ್ ಸಾರ್ಟ್ಸ್ ಏನಕ್ಕಿದೆ? ಓ ಮೈ ಗುಡ್ನೆಸ್. ಓಕೆ, ಪೈಲ್ ನಂಬರ್ 3, ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲಿದೆ. ನೀವೆಷ್ಟು ಬ್ಯಾಲೆನ್ಸ್ಡ್ ಆಗಿರ್ತೀರಾ, ಈ ಪಾಠಗಳಿಂದ ಏನೇನು ಕಲಿತೀರಾ, ಅದರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ನೀವು ಇದನ್ನು ಬದಲಾವಣೆ ಮಾಡಿಕೊಂಡಿಲ್ಲ ನಿಮ್ಮ ಲೈಫಲ್ಲಿ, ಜುಲೈ ತಿಂಗಳಲ್ಲಿ ನೀವು ಇದನ್ನು ಬದಲಾವಣೆ ಮಾಡಿಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಕಷ್ಟ ಇದ್ದೇ ಇರುತ್ತೆ. ದಯವಿಟ್ಟು ಈ ಹಿಂದೆ ಏನೆಲ್ಲ ಆಯಿತು ಅದನ್ನು ನೋಡಿ. ಪಾಸ್ಟನ್ನ ಮರೆಯೋದು ಅಂದರೆ ಪಾಸ್ಟಲ್ಲಿ ಏನೇನಾಗಿದೆಯೋ ಅದನ್ನು ಮರೆಯೋದಲ್ಲ, ಏನೆಲ್ಲ ಒಳ್ಳೆಯದಾಗಿದೆಯೋ ಅದನ್ನು ಮರೆಯೋದಲ್ಲ. ಪಾಸ್ಟನ್ನು ಮರೀರಿ ಅಂದರೆ ಅದರಲ್ಲಿರೋ ನೋವನ್ನು ಮರೀರಿ. ಯಾಕಂದರೆ ಆ ನೋವಿಂದ ನಾವು ಕುಗ್ಗಿ ಹೋಗ್ತಾ ಇರ್ತೀವಿ. ನಾವು ಮುಂದೆ ಹೋಗಬೇಕು ಅಂದರೆ ಆ ಎನರ್ಜೀಸ್ನ ಕ್ಲಿಯರ್ ಮಾಡ್ಕೊಬೇಕು ಹಾಗೂ ಮುಂದೆ ನಡಿಬೇಕು. ಸೊ ಆದಷ್ಟು ನೀವು ತುಂಬ ಸತರ್ಕರಾಗಿರಬೇಕು. 4ನೇ ವಾರ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ಎಷ್ಟು ನಿಮ್ಮ ಪ್ರಾಕ್ಟಿಕಾಲಿಟಿನ ಯೂಸ್ ಮಾಡ್ತೀರಾ ಅಷ್ಟೇ ಒಳ್ಳೆಯದು ನಿಮ್ಮ ಭವಿಷ್ಯಕ್ಕೆ. ಯಾಕಂದರೆ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಒಳ್ಳೇದು ಮಾಡಿದ್ದೀರೋ ಅದು ಹಾಗೇ ಆಗುತ್ತೆ. ನಿಮ್ಮ ಲೈಫಲ್ಲಿ ಸಕ್ಸಸ್ಗೆ ನಿಮಗೆ ಜಾಗ ಇದೆ. ದಯವಿಟ್ಟು ನಿಮ್ಮ ಸ್ಟಕ್ ಎನರ್ಜಿಯಿಂದ ಮೂವ್ ಆನ್ ಆಗಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಇದೆ, ಒಳ್ಳೆ ಪಾರ್ಟ್ನರ್ ಇದ್ದಾರೆ, ಖುಷಿಯಾದ ಜೀವನ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಫೈನಾನ್ಸಸ್ ಹೇಗಿರುತ್ತೆ ಅನ್ನೋದನ್ನು. ಜುಲೈ ತಿಂಗಳು ಫೈನಾನ್ಸಸ್ ಹೇಗಿರುತ್ತೆ? ಫೈನಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ನೀವು ಜಾಬಲ್ಲಿದ್ದರೆ ಖಂಡಿತ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆಗಳು ಅಥವಾ ಹೊಸ ಜಾಬು ಎಲ್ಲವೂ ಸಹ ಚೆನ್ನಾಗಿದೆ. ಆ್ಯಂಡ್ ದುಡ್ಡಿನ ವಿಚಾರದಲ್ಲಿ ಸ್ಟಕ್ ಎನರ್ಜಿ ಇತ್ತು ಅಂದರೆ ಖಂಡಿತ ನಿಮಗೆ ಎಲ್ಲೋ ಒಂದು ಕಡೆ ಲಾಟ್ರಿನೂ ಹೊಡಿಬಹುದು ಅಥವಾ ಜಾಕ್ಪಾಟ್ ಹೊಡಿಬಹುದು. ಸೊ ಆ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದೇ ದುಡ್ಡು ಬರಬಹುದು, ಮರ್ತಿರೋ ದುಡ್ಡು ಬರ್ಬೋದು, ಅಥವಾ ನಿಮಗೆ ಬರ್ದಿರೋ ದುಡ್ಡು ಬರಬಹುದು. ಸೊ ಸಾಕಷ್ಟು ನಿಮಗೆ ಫೈನಾನ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಆ್ಯಂಡ್ ದುಡ್ಡನ್ನು ನೀವು ಖರ್ಚು ಮಾಡ್ಬೋದು ಆ್ಯಂಡ್ ಖುಷಿಗೆ ಖರ್ಚು ಮಾಡ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಫೈನಾನ್ಸಸ್ ಎಲ್ಲೂ ಸಹ ಕಮ್ಮಿ ಆಗೋದಿಲ್ಲ. ಓಕೆ, ಎಲ್ಲ ಚೆನ್ನಾಗೇ ಆಗುತ್ತೆ. ಆ್ಯಂಡ್ ಅದಕ್ಕೆ ನೀವು ಆ ದುಡ್ಡು ಬಂದರೆ ದಯವಿಟ್ಟು ಹುಷಾರಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಮ್ಯಾರೇಜಿಗೆ ಅಥವಾ ನಿಮ್ಮ ಕೆಲಸಕ್ಕೆ, ನಿಮ್ಮ ಬಿಸ್ನೆಸ್ಸಿಗೆ ಏನಾರ ದುಡ್ಡಿನ ಅವಶ್ಯಕತೆ ಇತ್ತು ಅಂದರೆ ಖಂಡಿತ ಅದು ಮಿರಾಕಲ್ಸ್ಲಿ ಅರೇಂಜ್ ಆಗೇ ಆಗುತ್ತೆ. ಓಕೆ, ಸೊ ನಿಮ್ಮ ಹೆಲ್ತ್ ನೋಡೋಣ. ಸೊ ನಿಮ್ಮ ಹೆಲ್ತಿಗೆ ಖಂಡಿತ ತುಂಬ ಜನ ಹೆಲ್ಪ್ ಮಾಡ್ತಾರೆ. ಸೊ ದಯವಿಟ್ಟು ಹೆಲ್ಪನ್ನು ತಗೊಳ್ಳಿ, ಓಡೋಗಬೇಡಿ. ಓಕೆ,
ನನ್ನ ಕಾಲು ನೋವ್ತಾ ಇದೆ, ನಾನೇ ಹಚ್ಕೊತೀನಿ. ಯಾರಾದ್ರು ಹಚ್ತಾರೆ ಹಚ್ಚಿಸ್ಕೊಳ್ಳಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಆರಾಮಾಗಿರಿ. ಆದಷ್ಟು ಓಡಾಡೋದನ್ನು ಕಮ್ಮಿ ಮಾಡಿ. ರೋಡ್ ಟ್ರಿಪ್ಸ್ ಆಗಿರ್ಬೋದು, ಅಡ್ವೆಂಚರ್ಸ್ ಆಗಿರ್ಬೋದು. ಸಪೋಸ್ ನಿಮಗೆ ತುಂಬ ಮಾಡ್ತಾ ಇದ್ದೀರಾ ಅಂದರೆ ಕಮ್ಮಿ ಮಾಡ್ಕೊಳ್ಳಿ. ಏನೂ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ. ಓಕೆ, ಸೊ ನೀವು ಅಡ್ವೆಂಚರ್ಗೆ ಹೋಗ್ತಾ ಇಲ್ಲ ಅಂದರೆ ಹೋಗಿ, ಓಡಾಡ್ತಾ ಇಲ್ಲ ಅಂದರೆ ಓಡಾಡಿ. ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಓಕೆ, ಖಂಡಿತ ನಿಮಗೆ ಹೆಲ್ಪ್ ಇದೆ ಹೆಲ್ತಿನ ವಿಚಾರದಲ್ಲಿ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡೋಣ ಯಾರು ಸಿಂಗಲ್ಸ್ ಇದ್ದಾರೆ. ಸಿಂಗಲ್ಸ್, ನಿಮ್ಮ ಲೈಫಲ್ಲಿ ಖುಷಿಗಳಿದೆ. ಓಕೆ, ಪಾರ್ಟಿಗಳು ಆ್ಯಂಡ್ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಏನೋ ಒಂದು ಸಕ್ಸಸ್ನ ನೀವು ಇದು ಮಾಡ್ಬೋದು. ಫ್ರೆಂಡ್ಶಿಪ್ಪಲ್ಲಿ ಸಾಕಷ್ಟು ಒಳ್ಳೆ ಟೈಮ್ನ ನೀವು ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಪಾರ್ಟಿ ಇಶ್ಯೂಸ್ ಇರ್ಬೋದು. ಹುಷಾರಾಗಿರಿ ಯಾರನ್ನು ನೀವು ಎಂಗೇಜ್ ಆಗಿದ್ದೀರಾ ಅನ್ನೋದನ್ನು. ಬಟ್ ಸಿಂಗಲ್ಸ್, ನಿಮ್ಮ ಲೈಫಲ್ಲಿ ಒಳ್ಳೆಯದಾಗ್ತಾ ಇದೆ. ಓಕೆ, ಯು ಆರ್ ಗೆಟಿಂಗ್ ಸಮ್ ಪಾಸಿಟಿವ್ ನ್ಯೂಸ್ ಅಬೌಟ್ ಯುವರ್ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು. ಯು ಆರ್ ಬೀಯಿಂಗ್ ಹ್ಯಾಪಿ. ಓಕೆ, ಸೊ ಯಾರು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಓ ಮೈ ಗುಡ್ನೆಸ್, ರಿಲೇಷನ್ಶಿಪ್ಪಲ್ಲಿರೋರು ಫಾರ್ ಸಿಂಗಲ್ಸ್ ಆಲ್ಸೋ ನಂಬರ್ 3 ಆ್ಯಂಡ್ ಫಾರ್ ರಿಲೇಷನ್ಶಿಪ್ ಆಲ್ಸೋ ನಂಬರ್ 3. ಸೊ ಖಂಡಿತ ನೀವು ಖುಷಿಯಾಗಿರ್ತೀರ. ಆ್ಯಂಡ್ ತುಂಬ ಜನ ಪ್ರೆಗ್ನೆಂಟ್ ಆಗೋ ಸಾಧ್ಯತೆಗಳಿದೆ. ಇಫ್ ಅಟ್ ಆಲ್ ನಿಮಗೆ ಆ ಪ್ರೆಗ್ನೆನ್ಸಿ ಇಷ್ಟ ಇಲ್ಲ ಅಂದರೆ ಹುಷಾರಾಗಿರಿ. ಓಕೆ, ಸೊ ನಿಮ್ಮ ಜಾಗ ಏನು, ನೀವು ಹೇಗಿರಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಜುಲೈ ತಿಂಗಳಲ್ಲಿ. ಆ್ಯಂಡ್ ಯು ಆರ್ ವೆರಿ ಅಬಂಡೆಂಟ್ ಪರ್ಸನ್. ಸೊ ನಿಮ್ಮ ಛವಿನ ಯಾರಿಗೋಸ್ಕರನೋ ಕಮ್ಮಿ ಮಾಡ್ಕೊಬೇಡಿ. ನೀವು ನೀವೇ. ಆ್ಯಂಡ್ ನಿಮ್ಮನ್ನು ಯಾರಿಗೂ ಹೋಲಿಸ್ಕೋಬೇಡಿ. ಆ್ಯಂಡ್ ನಿಮ್ಮ ಸರಿಸಾಟಿ ಯಾರೂ ಇಲ್ಲ ಅನ್ನೋದನ್ನು ಭಾವಿಸಿ. ಆ್ಯಂಡ್ ನಿಮ್ಮ ಜೀವನನ ಕಂಪ್ಲೀಟಾಗಿ ಸ್ಟ್ರಾಂಗ್ ಆಗಿರಿ. ಬಿಕಾಸ್ ನಿಮ್ಮದೇ ಅಪ್ಪರ್ ಹ್ಯಾಂಡ್ ಇರೋದು. ಓಕೆ, ಸೊ ಯಾರೆಲ್ಲ ರಿಲೇಷನ್ಶಿಪ್ ಇದ್ದೀರಾ ಆ್ಯಂಡ್ ಮ್ಯಾರೇಜ್ ಆಗೋ ಸಾಧ್ಯತೆಗಳಿದೆ ತುಂಬ ಜನಕ್ಕೆ. ಓಕೆ, ಸೊ ಕಂಗ್ರ್ಯಾಟ್ಸ್. ಸೊ ನೆಕ್ಸ್ಟ್, ಬಿ ಯೋರ್ ಸೆಲ್ಫ್. ಏನು ಆ್ಯಕ್ಷನ್ ತೊಗೊಬೇಕು ತಗೊಳ್ಳಿ. ಓಕೆ, ಆ್ಯಂಡ್ ಫಾರ್ ಸಿಂಗಲ್ಸ್, ಎಸ್, ನಿಮ್ಮ ಲೈಫಲ್ಲಿ ಸಾಕಷ್ಟು ಗುಡ್ ನ್ಯೂಸ್ ಬರ್ತಾ ಇದೆ ರಿಗಾರ್ಡಿಂಗ್ ರಿಲೇಷನ್ಶಿಪ್ಸ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು. ಆ್ಯಂಡ್ ಏನೋ ಸಿಂಗಲ್ಸ್ ಲೈಫಲ್ಲಿ ಏನೋ ಒಂದು ಕೆಟ್ಟ ಅಧ್ಯಾಯ ಮುಗೀತಾ ಇದೆ. ಸೊ ದೇ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಡಬಲ್ಸ್ ಅಲ್ಲ, ಯಾರು ರಿಲೇಷನ್ಶಿಪ್ಪಲ್ಲಿದ್ದೀರಾ ಪ್ರಾಬಲಿ ಜಸ್ಟಿಸ್ ನಿಮಗೆ ಸಿಗ್ತಾ ಇದೆ. ಡೈವೋರ್ಸ್ ವಿಚಾರ ಆಗಿರ್ಬೋದು ಅಥವಾ ತುಂಬ ದಿನದಿಂದ ನೀವು ಯಾವುದ್ರ ಮೇಲೇನೋ ಕಷ್ಟಪಡ್ತಾ ಇದ್ದರೆ ಅದರ ವಿಚಾರ ಆಗಿರ್ಬೋದು. ಸೊ ಏನೋ ಒಂದರಲ್ಲಿ ನಿಮ್ಮ ಜಯ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ನೋಡೋಣ ವಿಘ್ನೇಶ್ವರನ ಡೆಕ್ಕಿಂದ ನಿಮಗೆ ಗೈಡೆನ್ಸ್ ಏನಿದೆ ಅನ್ನೋದು ಜುಲೈ ತಿಂಗಳು. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ದಯವಿಟ್ಟು ಪ್ಲೀಸ್ ಅವರಿಗೆ ಆಕ್ಸೆಪ್ಟೆನ್ಸ್. ಖಂಡಿತ ಯಾರು ಹೇಗಿದ್ದಾರೋ ಆಕ್ಸೆಪ್ಟ್ ಮಾಡಿ. ನೀವು ಹೇಗಿದ್ದೀರೋ ಆಕ್ಸೆಪ್ಟ್ ಮಾಡಿ. ಎಲ್ಲರೂ ಎಲ್ಲ ಟೈಮಲ್ಲೂ ಒಳ್ಳೆಯವರಾಗಿರೋಕ್ಕಾಗೋದಿಲ್ಲ. ಎಲ್ಲರೂ ಎಲ್ಲ ಟೈಮಲ್ಲಿ ಕೆಟ್ಟವರಾಗಿರೋದಕ್ಕಾಗೋದಿಲ್ಲ. ಯಾರು ಹೇಗಿದ್ದಾರೋ ಅವ್ರನ್ನ ಆಕ್ಸೆಪ್ಟ್ ಮಾಡೋದನ್ನು ಕಲೀರಿ. ನಿಮ್ಮಮ್ಮ ಹೇಗಿದ್ದಾರೋ ಆಕ್ಸೆಪ್ಟ್, ನಿಮ್ಮ ತಂದೆ ಹೇಗಿದ್ದಾರೋ ಆಕ್ಸೆಪ್ಟ್. ಆಕ್ಸೆಪ್ಟೆನ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮಲ್ಲಿ ಒಂದು ಹೊಸ ಊರ್ಜೆನ ತಂದುಕೊಡುತ್ತೆ. ಆ್ಯಂಡ್ ಹೊಸ ಊರ್ಜೆ ಏನು ಮಾಡುತ್ತೆ ಅಂದರೆ ನಿಮ್ಮ ಬ್ಲಾಕೇಜಸ್ನ ತೆಗೆದು ಹಾಕುತ್ತೆ. ಒನ್ಸ್ ನಿಮಗೆ ಗೊತ್ತಾಗುತ್ತಲ್ಲ ನನ್ನಲ್ಲಿ ಏನು ತಪ್ಪಿದೆ, ಬೇರೆಯವರಲ್ಲಿ ಏನಿದೆ, ಅದು ಹಾಗೆ ಅದನ್ನು ನಾವು ಬದಲಾಯಿಸೋಕ್ಕೆ ಹೋಗಬಾರ್ದು ಅಥವಾ ಎಲ್ಲರೂ ಬದಲಾಯಿಸೋಕ್ಕೆ ಹೋಗಬಾರ್ದು. ನಾವು ಪರ್ಫೆಕ್ಟ್ ಅಲ್ಲ, ಅವರು ಪರ್ಫೆಕ್ಟ್ ಅಲ್ಲ. ನಾವು ದೇವರಲ್ಲ, ಅವರು ದೇವರಲ್ಲ. ಓಕೆ, ಸೊ ಅಕ್ಸೆಪ್ಟ್ ಇಟ್. ಯಾರು ಹೇಗಿದ್ದಾರೋ ಅವ್ರು ಹೇಳೋದ್ರಿಂದ ಏನು ಚೇಂಜಸ್ ಆಗೋದಿಲ್ಲ. ನಾವು ಹೇಳೋದ್ರಿಂದ ಅವ್ರಿಗೇನು ಒಳ್ಳೆ ಚೇಂಜಸ್ ಆಗುತ್ತೆ ಅಂದರೆ ಆಗಲಿ. ನಮ್ಮಿಂದನೂ ಅವ್ರಿಗೆ ಕೆಟ್ಟದಾಗೋದು ಬೇಡ, ಅವರಿಂದನೂ ನಮಗೆ ಕೆಟ್ಟದಾಗೋದು ಬೇಡ. ಓಕೆ, ಸೊ ಅಕ್ಸೆಪ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಅವ್ರು ನನ್ನ ಹತ್ರ ಬರ್ತಾರಾ, ಬರಲಿ. ಹೋಗ್ತಾರಾ, ಹೋಗಲಿ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಲೀನಿಯಂಟ್. ಅಂದರೆ ತುಂಬಾ ಖುಷಿಯಾಗಿರಬೇಕು. ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆಯೋ ಅದಕ್ಕೂ ನೀವು ಆಕ್ಸೆಪ್ಟ್ ಮಾಡಬೇಕು. ನಿಮ್ಮ ಲೈಫಲ್ಲಿ ಕೆಟ್ಟದ್ದು ಬರ್ತಾ ಇದೆ, ನೋವುಗಳು ಬರ್ತಾ ಇದೆ, ಚಾಲೆಂಜಸ್ ಬರ್ತಾ ಇದೆ, ಆಕ್ಸೆಪ್ಟ್. ಓಕೆ, ನೀವು ಆಕ್ಸೆಪ್ಟ್ ಮಾಡೋದ್ರಿಂದ ನೀವು ತುಂಬ ಈಸಿಯಾಗಿ ಅದನ್ನು ಎದುರಿಸೋ ಶಕ್ತಿ ನಿಮ್ಮಲ್ಲಿರುತ್ತೆ.
ಆ್ಯಂಡ್ ತುಂಬ ಜನಕ್ಕೆ ನೀವು ಯಾರೇ ನೋವು ಕೊಟ್ಟಿದ್ದಾರೋ ಆ್ಯಂಡ್ ನಿಮಗೆ ಗೊತ್ತಿದ್ದು ನೀವು ತಪ್ಪಿದರೆ ನೀವು ಯಾರಿಗಾರ ದಯವಿಟ್ಟು ನಿಮ್ಮನ್ನು ನೀವು ಫರ್ಗಿವ್ ಮಾಡಿ ಆ್ಯಂಡ್ ಬೇರೆಯವ್ರನ್ನೂ ಫರ್ಗಿವ್ ಮಾಡಿ. ಫರ್ಗಿವ್ ಮಾಡೋದ್ರಿಂದ ಅವರಿಗೆ ಚಾನ್ಸ್ ಕೊಡಬೇಕು ಅಂತಲ್ಲ, ಅದರಿಂದ ನಾವು ಮುಂದೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮುಂದೆ ಒಂದಿನ ನಾವು ಚೆನ್ನಾಗಿರ್ತೀವಿ ಅನ್ನೋದಕ್ಕೆ ನಾವು ಅವರನ್ನು ಕ್ಷಮಿಸ್ಬೇಕಾಗತ್ತೆ. ಓಕೆ, ಸೊ ಜಡ್ಜ್ಮೆಂಟ್ ಇಟ್ಕೊಬೇಡಿ ಯಾರ ಬಗ್ಗೆನೂ. ಪ್ರೀತಿ ಹೀಗೆ ಇರಬೇಕು, ಹಾಗೇ ಇರಬೇಕು, ದೇ ಶುಡನ್ ಬಿ ಎ ಜಡ್ಜ್ಮೆಂಟ್. ಅವ್ರು ನನ್ನನ್ನು ಕಂಡೀಷ್ನಲಿ ಹೀಗೆ ಪ್ರೀತಿ ಮಾಡಬೇಕು, ಹಾಗೆ ಪ್ರೀತಿ ಮಾಡಬೇಕು, ನನ್ನ ಮಾತೇ ಕೇಳಬೇಕು, ನನ್ನ ಥರನೇ ಇರಬೇಕು. ಪ್ಲೀಸ್ ದಯವಿಟ್ಟು ಆ ಜಡ್ಜ್ಮೆಂಟ್ನ ರಿಲೀಸ್ ಮಾಡಿ. ಓಕೆ, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದ್ರಲ್ಲೂ ನೀವು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ನಿಮ್ಮಲ್ಲಿ ಏನಾರ ತಪ್ಪಿದರೆ ಆ ಕ್ರಿಟಿಸಿಸಮ್ನ ತೊಗೊಬೇಕು. ಸೊ ಪ್ಲೀಸ್ ನೀವೇನು ಹೇಳಬೇಕು ಅಂತಿದ್ದೀರೋ ಹೇಳಿ, ಬಟ್ ಅದನ್ನು ಒಂದು ವಿನಮ್ರತೆಯಿಂದ ಹೇಳಿ. ಆ್ಯಂಡ್ ಈಗೋ ಕ್ಲಾಶಸ್ನ ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಖುಷಿಯಾಗಿರಿ. ನೀವು ಎಷ್ಟು ನಗ್ನಗ್ತಾ ಇರ್ತೀರಲ್ಲ, ನಿಮ್ಮ ಲೈಫಲ್ಲಿ ಕಷ್ಟ ಅಷ್ಟೇ ಬೇಗ ಹೋಗುತ್ತೆ. ಓಕೆ, ಇರಿಟೇಟ್ ಆಗಬೇಡಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮಗೆ ಹಿಂಸೆ ಆಗಿಬಿಡುತ್ತೆ. ಯಾಕೆ ನನ್ನ ಜೊತೆನೇ ಆಗ್ತಾಯಿದೆ, ಯಾಕೆ ಹೀಗೆ ಆಗ್ತಾಯಿದೆ, ಎಲ್ಲೋ ಒಂದು ಕಡೆ ನೀವು ಚೇಂಜ್ ಆಗಬೇಕಾಗಿರುತ್ತೆ. ಸೊ ಪ್ಲೀಸ್, ಆ್ಯಂಡ್ ಆ ಚೇಂಜಸ್ ಹೇಗೆ ಬರುತ್ತೆ, ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡೋದ್ರಿಂದ. ಇಟ್ ಡಸಂಟ್ ಮೀನ್ ನೀವು ಅವರು ಆಳಾಗಿರಬೇಕು, ನೀವು ಅವ್ರ ಕಮಾಂಡನ್ನ ಕೇಳಬೇಕು, ಅವ್ರ ಫ್ರೆಂಡ್ಶಿಪ್ಪಲ್ಲಿರಬೇಕು, ಅವ್ರ ರಿಲೇಷನ್ಶಿಪ್ ದಟ್ಸ್ ನಾಟ್ ದ ಥಿಂಗ್. ಅಕ್ಸೆಪ್ಟೆನ್ಸ್ ಇಸ್ ಓಕೆ ಫೈನ್, ಅವ್ರು ಹಾಗಿದ್ದಾರಾ, ಸರಿ, ನಾನು ನನ್ನ ದಾರಿ ನೋಡ್ಕೊಬೇಕು. ದಟ್ ಈಸ್ ದ ಅಕ್ಸೆಪ್ಟೆನ್ಸ್. ನನಗೇನೋ ಸತ್ಯ ಗೊತ್ತಾಗಿದೆಯಾ, ಇದೇ ಸತ್ಯ. ಸೊ ಇದನ್ನು ನಾನು ಬೇರೆ ಥರ ತೊಗೊಳಕ್ಕೆ ಹೋಗಬಾರ್ದು, ಇದರಿಂದ ನಾನು ಮುಂದೆ ಹೋಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಆ್ಯಂಡ್ ನೀವು ನೋಡೋದಾದರೆ ದೇವರ ಸೊಂಗಳಲ್ಲೂ ಲಾಡು ಇದೆ, ಆ್ಯಂಡ್ ಅವರ ಕೈಯಲ್ಲೂ ಬನಾನಾ ಇದೆ. ಸೊ ಇಲ್ಲೇನು ಹೇಳ್ತಾ ಇದೆ ಅಂದರೆ ಇಂಪಾರ್ಟೆನ್ಸ್ ತುಂಬ ಮುಖ್ಯ. ನೀವು ಯಾರ ಜೊತೆ ಇಂಟರ್ಯಾಕ್ಟ್ ಆಗ್ತಾ ಇದ್ದೀರಾ, ಏನು ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ, ಯಾವ ರೀತಿ ಅವೇರ್ನೆಸ್ನ ಇಟ್ಕೊಂಡಿದ್ದೀರಾ. ಓಕೆ, ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಯಾರೇನು ಮಾತಾಡ್ತಾ ಇದ್ದಾರೆ, ಯಾರೇನು ಮಾತಾಡಿದ್ರೆ ಏನು ಅರ್ಥ ಅನ್ನೋದನ್ನು ಯಾವಾಗ ತಿಳ್ಕೊತೀರಲ್ಲ, ನೀವು ತುಂಬ ಖುಷಿಯಾಗಿರ್ತೀರ. ಯಾರೂ ನಿಮ್ಮನ್ನು ಹರ್ಟ್ ಮಾಡೋದಕ್ಕಾಗಲ್ಲ. ಓಕೆ, ಆ್ಯಂಡ್ ನೀವು ಕೂಡ ಯಾರನ್ನೂ ಹರ್ಟ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ದಯವಿಟ್ಟು ಇಂಪಾರ್ಟೆನ್ಸ್ ಇರೋದು ನಿಮ್ಮ ಥಾಟ್ಸನ್ನು ತುಂಬ ಕ್ಲಿಯರಾಗಿ ಇಟ್ಕೊಳ್ಳೋದ್ರಿಂದ, ಆ್ಯಂಡ್ ಅದನ್ನು ಎಲ್ಲಿ ಯೂಸ್ ಮಾಡೋದ್ರಿಂದನೂ ಕೂಡ. ಓಕೆ, ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಬರ್ತಾ ಇದೆ, ಅದಕ್ಕೆ ಕಡೆ ಗಮನ ಕೊಡಿ. ಓಕೆ, ಸೊ ನೀವು ಏನೆಲ್ಲ ಊಟ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಲೈಫಲ್ಲಿ ಡಯಟ್ ಪ್ಲ್ಯಾನ್ ಏನಿದೆಯಲ್ಲ ಅದ್ರ ಕಡೆ ಗಮನ ಕೊಡಿ. ಆ್ಯಂಡ್ ಗಣೇಶ ಖಂಡಿತ ನಿಮ್ಮ ನೋವನ್ನು ನುಂಗು ಹಾಕ್ತಾರೆ, ಆ್ಯಂಡ್ ಅವ್ರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇರೋದು. ಸೊ ದಯವಿಟ್ಟು ಆದರೆ ಪ್ರತಿ ವಾರವೂ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಆ ಗಣೇಶನಿಗೆ ಎಕ್ಕದ ಹೂವು, ಬಿಳಿ ಎಕ್ಕದ ಹೂವು ಅಥವಾ ದೂರ್ವೆನ ದಯವಿಟ್ಟು ದೇವರಿಗೆ ಅರ್ಪಿಸಿ ಬನ್ನಿ. ಓಕೆ, ಸೊ ಖಂಡಿತ ದೇವರಿದ್ದೇ ಇದ್ದಾನೆ. ನಿಮ್ಮ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ನಿಮಗೆ. ಓಕೆ, ಯಾರು ನಿಮ್ಗೆ ಅರ್ಥ ಆಗ್ತಾರೋ ಬಿಡ್ತಾರೋ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡು ಮುಂದೆ ನಡೀರಿ. ಓಕೆ, ನಿಮ್ಮ ಇನ್ನೊಂದು ಈ ಪೈಲಿಗೆ ಏನು ಅನಿಸ್ತಾ ಇದೆ ಅಂದರೆ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಅಥವಾ ಹೀಗಿಲ್ಲ ಹಾಗಿಲ್ಲ, ಅವ್ರ ಥರ ಡ್ರೆಸ್ ಆಗಲ್ಲ, ಅವ್ರ ಥರ ಜ್ಯುವೆಲರಿ. ದಯವಿಟ್ಟು ಪ್ಲೀಸ್, ನಿಮ್ಮನ್ನು ಹೇಗೆ ಯಾರು ಇಷ್ಟಪಡ್ತಾರೋ ಹಾಗೆ ಇಷ್ಟಪಟ್ಟೇ ಪಡ್ತಾರೆ. ಓಕೆ, ನೋ ಮ್ಯಾಟರ್ ನೀವು ಹೇಗಿದ್ದೀರಾ, ಯಾವ ಥರ ಇದ್ದೀರಾ, ಎಲ್ಲಿದ್ದೀರಾ, ಅದು ಅವ್ರಿಗೆ ಮ್ಯಾಟರ್ ಆಗೋದೇ ಇಲ್ಲ. ಓಕೆ, ಸೊ ನಿಮ್ಮನ್ನು ಇಷ್ಟಪಡೋರನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿ, ಆ್ಯಂಡ್ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಯಾರ ಬಗ್ಗೆನೋ. ಓಕೆ, ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ಸ್ ಹೇಗಿದೆ ಅನ್ನೋದನ್ನು. ಓ ಮೈ ಗುಡ್ನೆಸ್. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್, ಬೀಟಲ್ ನಟ್, ಮ್ಯಾರೇಜ್ ಮೇ ಟೇಕ್ ಪ್ಲೇಸ್ ಸೂನ್. ಸೊ ನಿಮ್ಮ ಪೈಲಿಗೆ ಮದುವೆ ಆಗೋ ಸಾಧ್ಯತೆಗಳಿದೆ. ಆಸ್ಪಿಷಿಯಸ್ ಫಂಕ್ಷನ್ಸ್ ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ದಾರ ಒಂದು ಮದುವೆ ಆಗೋ ನಿಮ್ಮ ಮದುವೆ ಅಥವಾ ಬೇರೆಯವ್ರ ಮದುವೆ, ನಿಮ್ಮ ಅಣ್ಣ ತಮ್ಮಂದ್ರ ಮದುವೆ, ಸೊ ಕಸಿನ್ಸ್ ಮದುವೆ ಆಗೋ ಚಾನ್ಸಸ್ ಇದೆ, ಅಥವಾ ಫಂಕ್ಷನ್ಸ್ಗಳು ನಡೆಯೋದು ಇದೆ. ಓಕೆ, ಹೌಸ್ ವಾರ್ಮಿಂಗ್, ನೇಮಿಂಗ್ ಸೆರ್ಮನಿ, ಈ ಥರ ಎನ್ರಿಚ್ಡ್ ಬಾಂಡಿಂಗ್, ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಸ್ಟ್ರಾಂಗ್ ಬಾಂಡಿಂಗ್ಸ್ನ ಶುರು ಮಾಡ್ಕೊತೀರಾ ನೀವು. ಟ್ರಾನ್ಸ್ಫರ್ಮೇಷನ್, ನಾನು ಹೇಳಿದ್ನಲ್ಲ ನಿಮ್ಮ ಪೈಲಲ್ಲಿ ಟ್ರಾನ್ಸ್ಫರ್ಮೇಷನ್ಸ್ ಇದೆ ಅಂದರೆ ಒಂದು ಕೆಟ್ಟದಾದರೆ ಅದು ಒಳ್ಳೆಯದಕ್ಕಷ್ಟೇ. ಓಕೆ, ರೇ ಆಫ್ ಹೋಪ್,
ಖಂಡಿತ ಧೈರ್ಯನೂ ಕಳ್ಕೊಬೇಡಿ ಆ್ಯಂಡ್ ಟ್ರಸ್ಟ್ ಮಾಡಿ ಎಲ್ಲನೂ ಒಳ್ಳೆಯದಕ್ಕಾಗತ್ತೆ ಅಂತ ಭರವಸೆ ಯಾವತ್ತೂ ಕಳ್ಕೊಬಾರ್ದು. ಕೆರಿಯರ್ ಅಡ್ವಾನ್ಸ್ಮೆಂಟ್, ನಿಮ್ಮ ಕೆರಿಯರ್ ತುಂಬಾ ರಾಕೆಟ್ ಸ್ಪೀಡಲ್ಲಿದೆ. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ನ್ಯೂ ಫ್ರೆಂಡ್ಶಿಪ್, ನ್ಯೂ ರಿಲೇಷನ್ಶಿಪ್. ಸೊ ನಾನು ಹೇಳಿರೋ ಥರ ನ್ಯೂ ಫ್ರೆಂಡ್ಶಿಪ್ ಹಾಗೂ ನ್ಯೂ ರಿಲೇಷನ್ಶಿಪ್ ಕಡೆ ಗಮನ ಕೊಡಿ. ಓಕೆ, ಸೊ ಏನಾಯಿತು ಹೇಗಾಯಿತು ಬಿಟ್ಬಿಡಿ. ಬಟ್ ನೀವು ನಿಮ್ಮನ್ನು ಆಕ್ಸೆಪ್ಟ್ ಮಾಡಬೇಕು ಆ್ಯಂಡ್ ಬೇರೆಯವ್ರನ್ನ ಆಕ್ಸೆಪ್ಟ್ ಮಾಡಬೇಕು, ಅವ್ರ ಡಿಸಿಷನ್ಸು ಆಕ್ಸೆಪ್ಟ್ ಮಾಡಬೇಕು. ಓಕೆ, ಸೊ ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಅಂದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ.